ಗೋಷ್ಠಿಯನ್ನು ಪ್ರಾಯೋಜಿಸ್ತಾ ಇರುವವರು ಅಂಕಿತಾ ಪುಸ್ತಕ. ವಿಷಯ ಸಾಹಿತ್ಯಕ್ಕೆ ದೂರದ ದರ್ಶನ. ಸಾಹಿತ್ಯಕ್ಕೆ ದೂರದ ದರ್ಶನ. ಅನುಭವಿ ಕಲಾವಿದರು, ಬೇರೆ ಬೇರೆ ಕ್ಷೇತ್ರದಲ್ಲಿ ವಿದ್ವಾಂಸರು ನಮ್ಮ ಜೊತೆಯಾಗಿದ್ದಾರೆ. ಅವರನ್ನು ಬುಕ್ ಬ್ರಹ್ಮ ತಂಡದ ಪರವಾಗಿ ವೇದಿಕೆಗೆ ಆಹ್ವಾನಿಸ್ತೇನೆ. ವಿಕಾಸ್ ನೆಗಲೋಣಿ, HN ಆರತಿ, ರಂಜನಿ ರಾಘವನ್ ಹಾಗೂ NAM ಇಸ್ಮಾಯಿಲ್ ಅವರನ್ನು ಅಭಿಮಾನಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯನ್ನು ಅಲಂಕರಿಸಿದಂತಹ 4 ಅನುಭವಸ್ಥರಿಗೆ ಧನ್ಯವಾದಗಳು. ಈ ಸಾಹಿತ್ಯಕ್ಕೆ ದೂರದ ದರ್ಶನ ಅನ್ನುವಂತಹ ವಿಷಯವನ್ನು ಚರ್ಚೆಗೆ ಎಳಿಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ NAM ಇಸ್ಮಾಯಿಲ್ ಅವರು. ವೇದಿಕೆ ನಿಮಗಾಗಿ. ಎಲ್ರಿಗೂ ನಮಸ್ಕಾರ. ನಮ್ಮ ಗೋಷ್ಠಿ ಸ್ವಲ್ಪ ವಿಶಿಷ್ಟವಾದದ್ದು ಮತ್ತು ನಾವು ನಮ್ಮನ್ನು ಸ್ವಲ್ಪ ಏನಂತಾರೆ ಮಾರ್ಜಿನಲೈಸ್ಡ್, ಅಂದರೆ ಸ್ವಲ್ಪ ಬದಿಗೆ ಸರಿಸಿದ, ಅಂಚೆಗೆ ಸೇರಿದ ವರ್ಗದವರು ಅಂತ ಸಾಹಿತಿಗಳು ಕನ್ಸಿಡರ್ ಮಾಡೋದ್ರಿಂದ ಅಲ್ಲಿಂದನೇ ಶುರು ಮಾಡೋಣ ನಮ್ಮ ಚರ್ಚೆನ ಅಂತ ಅನಿಸುತ್ತೆ. ಮುಖ್ಯವಾಗಿ ಸಾಹಿತ್ಯ ಅಂದರೆ ಮುದ್ರಿತ ಪದಗಳು ಅಥವಾ ರಿಟರ್ನ್ ವರ್ಡ್ ಅಂತೇನು ಹೇಳ್ತಾರಲ್ಲ, ಅದಕ್ಕೊಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ಅಂದರೆ ನೀವು ಯಾವುದನ್ನು ಒಂದನ್ನು ಬರೆದು ಪುಸ್ತಕವ ಮತ್ತೊಂದು ಮಾಡಿ ಪಬ್ಲಿಷ್ ಮಾಡಿ ಮತ್ತೆ ಅದನ್ನು ಇನ್ನೊಂದು ಮಾಧ್ಯಮಕ್ಕೆ ತಗೊಂಡೋದಾಗ ಅದು ಶ್ರೇಷ್ಠ. ಅಂದರೆ ಇವತ್ತಿರುವ ನಾವು 4 ಜನನು ಒಂಥರ ಈ ಇಂಥದ್ದು ರಿಟರ್ನ್ ವರ್ಡ್ನ ಸುಪೀರಿಯಾರಿಟಿ, ಈಸ್ಥೆಟಿಕ್ ಮತ್ತು ಇಂಟೆಲೆಕ್ಚುಯಲ್ ಸುಪೀರಿಯಾರಿಟಿಯನ್ನು ಒಂದು ಒತ್ತಡಕ್ಕೊಳಗಾಗಿ ಹಂಗೂ ಹಿಂಗೂ ನಮ್ಮದು ಸಾಹಿತ್ಯ ಅಂತ ಹೇಳಕ್ಕೆ ಬಂದಿರೋರು. ಸೊ ಈ ಪ್ರಶ್ನೆನೇ ಇಲ್ಲಿಂದನೇ ಎತ್ಕೊಳ್ಳೋಣ. ನಿಜವಾಗ್ಲೂ ಈ ಮುದ್ರಿತ ಪಠ್ಯದ ಸುಪೀರಿಯಾರಿಟಿ ಇದೆಯಲ್ಲ, ಇದು ಇದೆಯಾ ಅಂತ ಹೇಳೋದು ಮೊದಲನೇ ಪ್ರಶ್ನೆ. ಆದರೆ ಅದಕ್ಕೆ ಸೇರಿದಂಗೆ ಮತ್ತೊಂದು ಪ್ರಶ್ನೆ, ಎಷ್ಟೋ ಕಾದಂಬರಿಗಳು ಕಥೆಗಳು ಬಂದಿದ್ದಾವೆ, ಅವೆಲ್ಲ ಸಿನಿಮಾ ಆಗೋಕ್ಕೋ ಅಥವಾ TV ಬರೋದಕ್ಕೋ ಅಥವಾ ಮತ್ತು ಯಾವುದೋ ಒಂದು ವಿಜುವಲ್ ಮೀಡಿಯಮ್ಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅಥವಾ ಅಡಾಪ್ಟ್ ಮಾಡೋಕ್ಕೆ ಅದಕ್ಕೆ ಬೇಕಾದ ಗುಣಗಳು ಅದಕ್ಕೆ ಇರಬೇಕಂತಿಲ್ಲ. ಅದರಿಂದಾಗಿ ಏನಾಗುತ್ತೆ ಅಂದರೆ ಅನೇಕ ಸಾರಿ ನಾವು ನಮ್ಮದೇ ಕಥೆಗಳನ್ನು ಪೂರ್ತಿಯಾಗಿ ದೃಶ್ಯಾತ್ಮಕವಾಗಿ ಗ್ರಹಿಸಿದ ಕಥೆಗಳನ್ನು ಬರಿತೀವಿ ಮತ್ತು ಅವುಗಳು ಸಿನಿಮಾ ಆಗಿ ಅಥವಾ ಧಾರಾವಾಹಿಯಾಗಿ ಡಾಕ್ಯುಮೆಂಟ್ರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಅದು ಅದರ ಒಂದು ವಿಜುವಲ್ ಆದ ಎಕ್ಸ್ಪ್ರೆಷನನ್ನು ಪಡ್ಕೊಳ್ಳುತ್ತೆ. ಅದು ಕನಿಷ್ಠವೋ ಶ್ರೇಷ್ಠವೋ ಅಲ್ಲ ಅಂತ ಹೇಳೋದು ನಮ್ಮ ಭಾವನೆ. ಇದಕ್ಕೆ ನಮ್ಮ ಜೊತೆ ಇವತ್ತು ಬಹಳ ವಿಶಿಷ್ಟ ಹಿನ್ನೆಲೆಯಿಂದ ಎಲ್ಲರೂ ದೃಶ್ಯ ಮಾಧ್ಯಮದಲ್ಲಿ ನಾವು ಕೆಲಸ ಮಾಡ್ತಾ ಇರೋರಾದರೂ ಒಬ್ಬೊಬ್ಬರು ಬೇರೆ ಬೇರೆ ರೀತಿಯ ಕೆಲಸವನ್ನು ಮಾಡ್ತಿದ್ವಿ, ಒಬ್ಬೊಬ್ಬರು ಬೇರೆ ಬೇರೆ ರೀತಿಯ ಸವಾಲುಗಳನ್ನು ಎದುರಿಸಿದ್ದೀವಿ. ಮುಖ್ಯವಾಗಿ ರಂಜನಿಯವರಿಂದ ಶುರು ಮಾಡೋದಾದರೆ ಅವರು ಒಬ್ಬರು ಆ್ಯಕ್ಟ್ರೆಸ್ ಆಗಿ ಮತ್ತು ಒಬ್ಬರು TVಗೆ ಬೇಕಾದ ರೈಟರ್ ಆಗಿ, ಅಂದರೆ ಅವರ ಆ್ಯಕ್ಟಿಂಗಿಗೆ ಬೇಕಾದ ರೈಟಿಂಗಿಗೂ ಕೂಡ ಮಾಡಿ, ಅದಲ್ಲದೆ ಕಥೆಗಾರ್ತಿಯಾಗಿ ಕಾದಂಬರಿಕಾರ್ತಿಯಾಗಿಯೂ ಹೆಸರು ಮಾಡಿದವರು. ವಿಕಾಸ್ ನೆಗಲೋಣಿ ನಿಮಗೆ ಗೊತ್ತು, ಅವರು ಕಥೆಗಾರರು, ಕವಿ ಮತ್ತು ಅಷ್ಟು ಮಾತ್ರ ಅಲ್ಲದೆ TV ಅಂತ ಜನಪ್ರಿಯ ಮಾಧ್ಯಮಕ್ಕೆ ಬೇಕಾದ ಬರವಣಿಗೆಯೂ ಕೂಡ ಮಾಡಿದವರು. ಆರತಿಯವರು ಕವಯಿತ್ರಿ ಅನ್ನೋದು ನಮಗೆ ಗೊತ್ತು. ಅದ್ರ ಜೊತೆಗೆ ಅವರು ನಾವು ಇರುವ ಉಳಿದ 3 ಜನಕ್ಕಿಂತ ಭಿನ್ನವಾದ ಒಂದು ವಾತಾವರಣದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ಅವರು ದೂರದರ್ಶನದಂಥ ಒಂದು ಸ್ಟೇಟ್ ಓನ್ಡ್ ಮೀಡಿಯಾದಲ್ಲಿ ಕೆಲಸ ಮಾಡುವಾಗ ಅವರ ಸವಾಲುಗಳು ಬೇರೆ. ನಾವು ತುಂಬ ಮಾರುಕಟ್ಟೆಯನ್ನು ಗಮನದಲ್ಲಿಟ್ಕೊಂಡು ನಮ್ಮ ಕಂಟೆಂಟನ್ನು ರೂಪಿಸ್ತಾ ಇದ್ದರೆ ಅವ್ರಿಗೂ ಒಂದು ಮಾರುಕಟ್ಟೆ ಇದೆ. ಆ ಮಾರುಕಟ್ಟೆಯನ್ನು ನಿಯಂತ್ರಿಸೋದಕ್ಕೆ ಪ್ರಭುತ್ವ ಇದೆ, ಅದನ್ನು ನಿಯಂತ್ರಿಸೋದಕ್ಕೆ ಕೆಲವು ಅದರದೇ ಆದ ಮಿತಿಗಳಿದ್ದಾವೆ. ಪ್ರಭುತ್ವವನ್ನು ಓನ್ ಮಾಡ್ತಾ ಇರೋ ಒಂದು ಮೀಡಿಯಾ ಹೌಸ್ನಲ್ಲಿ ಕೆಲಸ ಮಾಡುವ ಸವಾಲುಗಳು ಬೇರೆ. ಅದರ ಸುತ್ತ ಒಬ್ಬೊಬ್ಬರು ನನ್ನ ಈ ಮೊದಲನೇ ಪ್ರಶ್ನೆಗೆ ಉತ್ತರಗಳು ಹೇಳ್ತಾರೆ ಅಂತ ಅಂದ್ಕೊಳ್ತೀನಿ. ನಾನು ಈಗ ಮೊದಲನೇದಾಗಿ ಆರತಿಯವರಿಂದನೇ ಶುರು ಮಾಡೋಣ. ಅಂದರೆ ಈ ಮುದ್ರಿತ ಅಕ್ಷರಗಳ ಅಥವಾ ಪದಗಳ ಸುಪೀರಿಯಾರಿಟಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ನಿಜ ಮತ್ತು ನೇರವಾಗಿ ವಿಜುವಲ್ ಮಾಧ್ಯಮಕ್ಕೆ ಬರೆಯೋದು ಒಂದು ಸಾಹಿತ್ಯ ಅಲ್ವಾ? ಎಲ್ರಿಗೂ ನಮಸ್ಕಾರ. ಇದು ಮೊದಲನೇ ಬಾಂಬ್ ಹಾಕೋದು ಅಂತಾರಲ್ಲ, ಹಾಗೆ ಇಸ್ಮಾಯಿಲ್ ಅವರು ಮೊದಲನೇ ಒಂದು ಕಾಂಟ್ರವರ್ಷಿಯಲ್ ಆದಂಥ ಕ್ವಶನ್ ಕೇಳಿಬಿಟ್ಟಿದ್ದಾರೆ. ಇದು ಸಾಹಿತ್ಯಕ್ಕೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅನ್ನೋದನ್ನು ಮತ್ತು ಬರವಣಿಗೆಗೆ ಒಂದು ಯಾವಾಗಲೂ ಮೇಲು ದರ್ಜೆಯ ಒಂದು ಮಟ್ಟವನ್ನು ನೀವು ಆರೋಪಿಸಿದ್ರಲ್ಲ, ಅದು ನಾನು ಒಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡೋಳಾಗಿ ಮತ್ತು ಒಬ್ಬ ಕವಿಯಾಗಿ ಅದನ್ನು ನಾನು ಒಪ್ಪಲ್ಲ. ಯಾಕೆ ಶ್ರೇಷ್ಠವಾಗತ್ತೆ ಕೃತಿ ಅದರ ಬರವಣಿಗೆಯ ಸತ್ವದಿಂದ? ಅದು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಅದು ನಾವು ಗೊತ್ತಲ್ಲ ನಿಮಗೆ,
ನಾವು ಮಾತನ್ನು ಎಡಿಟ್ ಮಾಡಿ 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 ಕೊನೆಗೆ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ, ಯಾಕಂದರೆ ಎಲ್ಲ ದೃಶ್ಯಗಳೇ ಹೇಳುತ್ತೆ. ಸಾಹಿತ್ಯದ ಅವಶ್ಯಕತೆ ತುಂಬ 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 ಕಡಿಮೆ ಆಗುತ್ತೆ ಅಲ್ಲಿ. ಹಾಗಾಗಿ ಸಾಹಿತ್ಯದ ಉನ್ನತೀಕರಣ ಮತ್ತು ಅದು ಬೇರೆ ಮಟ್ಟದಲ್ಲಿದೆ ಅನ್ನೋದು ನಾನು ಒಪ್ಪಲ್ಲ. ಇನ್ನು ಸರ್ಕಾರಿ ಮಾಧ್ಯಮದ ನನ್ನ ಚೌಕಟ್ಟಿಗೆ ಬರೋದಾದರೆ, ದೂರದರ್ಶನ ಹಲವು ಮೊದಲುಗಳಿಗೆ ಹೆಜ್ಜೆ ಹಾಕಿದಂತಹ ಚಾನಲ್ ತಮಗೆಲ್ಲ ಗೊತ್ತೇ ಇದೆ. ಈಗ ಎಲ್ಲ ಚಾನಲ್ಗಳು ಅಬ್ಬರಿಸಿ ಬೊಬ್ಬಿರಿಯುತ್ತಿರುವಾಗ ದೂರದರ್ಶನ ಸದ್ದಿಲ್ಲದೆ ಅದೇನೇನು ಕೆಲಸ ಮಾಡ್ತಾ ಇದೆಯೋ ಅದು ಮಾಡ್ತಾ ಇತ್ತು. ಎಷ್ಟೊಂದು ಮೊದಲುಗಳು ಅಂದರೆ ನಾನು ನೆನೆಸ್ಕೋಬೇಕು. ಯಾಕೆಂದರೆ ಇವಾಗ ನಾವು ಯಾವುದೇ ಆರ್ಕೈವಲ್ ಕಂಟೆಂಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಹೋಗಬೇಕು ಅಂದರೆ ಯು ಹ್ಯಾವ್ ಟು ಫಾಲ್ ಬ್ಯಾಕ್ ಟು ದೂರದರ್ಶನ್. ಇವಾಗ ಕುವೆಂಪು ಅವರ ಫುಟೇಜ್ ಬೇಕಪ್ಪ, ಬೇಂದ್ರೆ ಅಜ್ಜ ಮಾತಾಡಿರೋದು ಬೇಕು, ಕಾರಂತರು ಏನು ಮಾತಾಡಿದ್ರು, ಅವರ ಆಂಗಿಕ ಹೇಗಿತ್ತು, ಅವ್ರು ಏನು ಮಾತಾಡ್ತಿದ್ರು, ಅವರ ಮಾತುಗಳಲ್ಲಿ ಎಷ್ಟು ವಿಚಾರಗಳು ಹರಿತಾ ಇದ್ವು ಅಂತ ತಿಳ್ಕೊಳ್ಬೇಕಾದ್ರೆ ಅವ್ರ ಬರವಣಿಗೆ ಇದ್ದೇ ಇದೆ. ಬಟ್ ವಿಜುವಲಿ ಹೌ ದೇ ಲುಕ್ಡ್, ಹೌ ದೇ ಫೆಲ್ಟ್, ಹೌ ದೇ ಸ್ಪೋಕ್, ವಾಟ್ ಕೈಂಡ್ ಆಫ್ ಕಮ್ಯುನಿಕೇಟರ್ಸ್ ಬರದೆ, ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ನೀವು ದೂರದರ್ಶನಕ್ಕೆ ಬರಲೇಬೇಕಾಗತ್ತೆ. ಅದಕ್ಕೆ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ಮಾರುಕಟ್ಟೆ ನಿರ್ಧಾರಿತ ಇವರೆಲ್ಲ, ನನಗೆ ಕೆಲವು ಸತಿ ಆಶ್ಚರ್ಯ ಆಗುತ್ತೆ, ಇನ್ನೂ ನಗುಮುಖ ಇಟ್ಕೊಂಡಿದ್ದೀರಾ ನೀವೆಲ್ಲ. TRP ಅನ್ನೋ ಭೂತ ಹೇಗೆ ಅವ್ರ ಮೇಲೆ ಸವಾರಿ ಮಾಡುತ್ತೆ ಅಂದರೆ, ಒಬ್ಬ ಮನುಷ್ಯನ ಸೃಜನಶೀಲತೆ, ಕ್ರಿಯಾತ್ಮಕತೆ ಅದೇನಿರುತ್ತೆ ಅದನ್ನು ಎಷ್ಟು ಒತ್ತಡಕ್ಕೆ ಹಾಕಬೇಕು ಅಷ್ಟು ಒತ್ತಡಕ್ಕೆ. ನನ್ನ ಆಫೀಸಿಗೆ ಬರೋರು ತುಂಬ ಜನ ಹೇಳ್ತಾರೆ, ಮೇಡಮ್ ನಿಮ್ಮ ಸ್ಟುಡಿಯೋಲಿ ಬಂದು ಕೂತ್ಕೊಂಡ್ರೆ ಒಂದು ತಂಗಾಳಿ ಬೀಸ್ದಂಗೆ ಆಗುತ್ತೆ ಅಂತ. ದಟ್ ಹೈಪ್ ವಾಟ್ ಯು ಕ್ರಿಯೇಟ್, ಅದೇನೋ ಇಲ್ಲದೇ ಇರೋ ಒಂದು ಒತ್ತಡ ಸೃಷ್ಟಿಸೋದಿದೆಯಲ್ಲ, ಅದು ಕೆಲವು ಸತಿ ದ ಬೆಸ್ಟ್ ಇನ್ ಯು ಅಂತ ಹೇಳ್ತೀವಿ, ಉತ್ತಮವಾದನ್ನು ಹೊರಗೆ ತರೋವಂಥದ್ದು, ಅದನ್ನು ಎಲ್ಲೋ ಮುರ್ಟು ಹಾಕ್ಬಿಡತ್ತಾ ಅನ್ನೋವಂಥ ಒಂದು ನನ್ನ ವೈಯಕ್ತಿಕವಾಗಿ ನನಗೆ ಅದೊಂದು ಅಂಜಿಕೆ ಇದೆ. ಮತ್ತು ಕಂಟೆಂಟ್ ಕ್ರಿಯೇಟ್ ಮಾಡೋವಾಗ್ಲೂ ಕೂಡ ಯಾವುದೇ ಒಂದು ಚಿಕ್ಕ ಇಂಟರ್ವ್ಯೂ ಮಾಡಬೇಕಾದ್ರೂ ಹಿನ್ನೆಲೆಯಲ್ಲಿ ಬರುವಂಥ ವಾದ್ಯ ಆಗಲಿ, ಅಲ್ಲಿ ಉಪಯೋಗಿಸುವಂತಹ ಸಜ್ಜಿಕೆಗಳಾಗಲಿ, ಅದು ಮುಂದೆ ಇರುವಂಥ ವ್ಯಕ್ತಿಯನ್ನು ಅಳಿಸಿ ಹಾಕುವಷ್ಟು ದೊಡ್ಡದಾಗಿ ಕಾಣುತ್ತೆ ತುಂಬ ಚಾನಲಲ್ಲಿ. ಆ ರೀತಿಯ ಕಂಟೆಂಟ್ಗಳ ಬಗ್ಗೆ ನನಗೆ ತುಂಬ ಮರುಕ ಇದೆ ಇಸ್ಮಾಯಿಲ್. ಆದರೆ ನಾನು ಓಲ್ಡ್ ಸ್ಕೂಲ್ ಅಂತಲೇ ಹೇಳ್ತೀನಿ, ಯಾಕಂದರೆ ದಿಸ್ ಇಸ್ ಮೈ 35th year ಇನ್ ದ ಮೀಡಿಯಾ. ಸೊ ನಿಜ, ನಮ್ಮದೇ ಸವಾಲುಗಳಿವೆ, ನಮ್ಮದೇ ಗೊಂದಲಗಳು ಇವೆ. ಮತ್ತು ಇವಾಗ ಬೇರೆ ಚಾನಲ್ಗಳ ಅಬ್ಬರದಲ್ಲಿ ತುಂಬ ಸಿಕ್ಕಿಬಿಡುತ್ತಲ್ಲ, ಟೂ ಮೆನಿ ಥಿಂಗ್ಸ್ ಆನ್ ಯುವರ್ ಪ್ಲ್ಯಾಟರ್. ಅದು ಎಲ್ಲೋ ಒಂದು ಸತಿ ಜನಕ್ಕೆ ಸಾಕಾಗಿ ಸ್ವಲ್ಪ ತಣ್ಣಗೆ ಬೇರೆ ಯಾವ್ದಾದ್ರು ಕಾರ್ಯಕ್ರಮ ನೋಡೋಣಪ್ಪ ಅಂತ ನಮ್ಮ ಚಾನಲ್ಗೆ ಬರೋ ಹಾಗೆ ಮಾಡ್ತಾಯಿದೆ. ಅದು ಕರೋನಾ ಸಮಯದಲ್ಲಂತೂ ತುಂಬ ಜನ ದೂರದರ್ಶನದ ಮಹತ್ವವನ್ನು ಅರಿತುಕೊಂಡ್ರು. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಆವಾಗ ತುಂಬ ಕಂಟೆಂಟ್ ಅದಕ್ಕೆ ನೋಡಲಿಕ್ಕೆ ಜನ ಮುಗಿಬಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಸ್ಮಾಯಿಲ್, ಥ್ಯಾಂಕ್ ಯು ಮೇಡಮ್. ರಂಜಿನಿಯವ್ರು ರೆಸ್ಪಾಂಡ್ ಮಾಡ್ಬೇಕು, ಯಾಕಂತಂದರೆ ನಿಮ್ಮ ಅನುಭವದ ಹರಹು ನಮ್ಮ ಎಲ್ಲರಿಗಿಂತ ಸ್ವಲ್ಪ ಭಿನ್ನವಾದದ್ದು. ನಿಮ್ಗೆ ಏನು ಅನಿಸುತ್ತೆ? ಅಂದರೆ ನೀವು ಯಾಕಂದರೆ ಒಂದು ಕಾದಂಬರಿ ಮತ್ತು ಒಂದು ಕಥಾ ಸಂಕಲನವನ್ನು ತಂದಿದ್ದೀರಾ, ಅದು ನಿಮ್ಗೆ ತುಂಬ ಖುಷಿ ಆಯಿತು, ಅಥವಾ ನಿಮ್ಮ TV ಬರವಣಿಗೆ ತುಂಬ ಖುಷಿ ಆಯಿತು ಅಂತ ನಿಮ್ಮ ಮಟ್ಟಿಗೆ ಯಾವ್ದು ಸುಪೀರಿಯರ್? ಮೊದಲನೇದಾಗಿ ನಾವು ಈ ಸುಪೀರಿಯರ್ ಇನ್ಫೀರಿಯರ್ ಅನ್ನೋ ಕಾಂಪ್ಲೆಕ್ಸ್ಗಿಂತ ಹೊರಗೆ ನಿಂತು ನೋಡಬೇಕಾಗಿದೆ ಅಂತ ಅನಿಸುತ್ತೆ. ಸುಪೀರಿಯರ್ ಇನ್ಫೀರಿಯರ್ ಅನ್ನೋರು ನೋಡುಗರ ಕಣ್ಣಲ್ಲಿರುತ್ತೆ. ಈಗ ನಾನೇ ಈ ಜಾಗದಲ್ಲಿ ನಿಂತಿದ್ರೆ ಯಾರೋ ಒಬ್ಬರಿಗೆ, ಒಂದಷ್ಟು ಜನಕ್ಕೆ ನಾನು ಸುಪೀರಿಯರ್ ಆಗಿ ಕಾಣಿಸ್ತಿರಬಹುದು ಈ ಒಂದು ವೇದಿಕೆಯಲ್ಲಿ ಕೂತಿರೋದಕ್ಕೆ, ಇನ್ನೊಂದಷ್ಟು ಜನಕ್ಕೆ ನಾನಿಲ್ಲಿ ಕೂತ್ಕೊಳ್ಳೋದಕ್ಕೆ ಅರ್ಹತೆನೇ ಇಲ್ಲದೆ ಇರೋವಂಥವಳು ಆಗಿರಬಹುದು. ಹಾಗಾಗಿ ಅದೆಲ್ಲ ಪಾಯಿಂಟ್ ಆಫ್ ವ್ಯೂ ಅಂತ ಕಾಣಿಸುತ್ತೆ. ಮತ್ತು ದೃಶ್ಯ ಮಾಧ್ಯಮ ಅಂತ ಬಂದಾಗ ಸುಪೀರಿಯಾರಿಟಿ ಇನ್ಫೀರಿಯಾರಿಟಿಗಿಂತ ಹೊರತುಪಡಿಸಿ ಅಲ್ಲಿ ಮುಖ್ಯವಾಗೋದು ಗೆಲುವು. ಯಾರಿಗೂ ಕೂಡ ಇದು ಯಾವುದೋ ಒಂದು ಕಾದಂಬರಿಕಾರರು ಬರೆದಿರೋವಂಥ ಕಂಟೆಂಟಾ, ಅಥವಾ ರಂಜನಿ ಬರೆದಿರೋವಂಥ ಕಂಟೆಂಟಾ, ಅಥವಾ ವಿಕಾಸ್ ಅವ್ರು ಬರೆದಿರೋ ಕಂಟೆಂಟಾ ಗೊತ್ತೇ ಆಗೋದಿಲ್ಲ. ನೋಡುಗರು ಒಂದು 100 ಜನ ಇದ್ದರೆ ಲಕ್ಷಾಂತರ ಜನ ಇದು ಯಾವುದೂ ಗೊತ್ತಿಲ್ಲದೆ ತಮಗೆ ಇದು ಮನರಂಜನೆ ಕೊಡ್ತಿದೆಯಾ, ಕನೆಕ್ಟ್ ಆಗ್ತಿದೆಯಾ, ಇಷ್ಟನ್ನಷ್ಟೇ ನೋಡಿಕೊಂಡು ಆ ಒಂದು ಕಾರ್ಯಕ್ರಮನ ನೋಡ್ತಿರ್ತಾರೆ. ಅದು ಟೆಲಿವಿಷನ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು. ಹಾಗಾಗಿ ಇದು ಪುಸ್ತಕ ಬರಿಬೇಕಾದ್ರೆ
ನಮ್ಮ ಖುಷಿಗೆ, ನಮ್ಮ ಆತ್ಮತೃಪ್ತಿಗೆ ಬರಿತಾ ಇರ್ತೀವಿ ಅಂತ ನನಗನ್ಸುತ್ತೆ. ನನಗೆ ನನ್ನ ಕತೆ ಡಬ್ಬಿ ಬರೆಯೋದಕ್ಕೆ ನಾನು ಬರೀಬೇಕಾದ್ರೆ ನಾನು ಯಾರನ್ನೂ ಯೋಚನೆನೇ ಮಾಡಲಿಲ್ಲ. ನನಗೆ ಅನ್ನಿಸ್ತಾ ಇತ್ತು ಈ ಕತೆ ಚೆನ್ನಾಗಿದೆ ಅಂತ ಬರೀತಿದ್ದೆ, ಅದರಲ್ಲಿ ತಪ್ಪು ಇರಬಹುದು. ಆದರೆ ಒಂದು ಟೆಲಿವಿಷನ್ ಶೋಗೆ ಬರೀತಿದ್ದೆ ನಾನು. ಈಗಲೂ ಒಂದು ಸಿನಿಮಾ ಬರೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಮಿನಿಮಮ್ ಒಂದು 10 ಜನಗಳನ್ನ ಒಪ್ಪಿಸ್ಬೇಕಾಗತ್ತೆ ಅಲ್ಲಿ. ನಂತರ ಅದು ಟೆಲಿಕಾಸ್ಟ್ ಆದಮೇಲೆ ಅದು ಎಷ್ಟು ಜನನ ಒಪ್ಪಿಸ್ಬೇಕು ಅದು TRP ಇಂದ ಗೊತ್ತಾಗುತ್ತೆ ಅಥವಾ ಸಿನಿಮಾಯಿಂದ ಗೊತ್ತಾಗುತ್ತೆ, ಅದು ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಗೆಲುವು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಸಾಹಿತ್ಯ ಅನ್ನೋದು ಒಂದು ಮಟ್ಟಕ್ಕೆ ನಮಗೋಸ್ಕರ ಆತ್ಮತೃಪ್ತಿಗೆ ಅಥವಾ ಆ ಜಡ್ಜ್ಮೆಂಟ್ ಹೊರತಾಗಿ ಬರೀತಿದ್ರೆ, ದೃಶ್ಯ ಮಾಧ್ಯಮಕ್ಕೆ ಬರೆಯೋದು ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ 3 ಆಗಿರಬೇಕಾಗತ್ತೆ ಅನಿಸುತ್ತೆ. ಒಂದು ಕಲೆಯಾಗಿ ಒಂದು ಒಳ್ಳೆ ಕಥೆನ ಹೇಳ್ತಾ ಇದ್ದರೆ, ಯಾವುದಾದ್ರೂ ಒಂದು ಕಲ್ಚರ್ ಇಟ್ಕೊಂಡು ಒಳ್ಳೆ ಕತೆ ಇಟ್ಕೊಂಡು ಪ್ರತಿಯೊಂದು ಕಲೆಗೆ ಏನೇನು ಸಂಬಂಧಪಟ್ಟಿದೆ ಅಥವಾ ಸಾತ್ವಿಕವಾಗಿ ಬರೀತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ, ಅಲ್ಲಿ ಕಾಮರ್ಸ್ ಕೂಡ ಇದೆ. ಈ ಹಣಕ್ಕೆ ವಾಪಸ್ ಬರುತ್ತಾ, ಇದಕ್ಕೆ 100 ರೂಪಾಯಿ ಹಾಕಿದ್ರೆ 110 ರೂಪಾಯಿ ಬರುತ್ತಾ, ಅಂಥ ಕಂಟೆಂಟೇ ಬರೀತಾ ಇದ್ದೀವ ಅನ್ನೋದು ಬರುತ್ತೆ. ಮತ್ತು ಇದರಲ್ಲಿ ಒಂದು ವಿಜ್ಞಾನ ಇದೆ. ಯಾಕೆಂದರೆ ದ ಸೈನ್ಸ್ ಆಫ್ ಮೇಕಿಂಗ್ ಪೇಪರ್ ಟು ಸ್ಕ್ರೀನ್ಗೆ ಏನಿದೆ ಅದಕ್ಕೆ ಇದು ಯೋಗ್ಯತೆ ಇದೆಯಾ ಈ ರೈಟಿಂಗ್ ಅಂತ. ಸೊ ಹಾಗಾಗಿ ಯಾವುದೇ ಪುಸ್ತಕ ತೊಗೊಂಡ್ರೆ, ನನ್ನ ಕತೆ ಡಬ್ಬಿನೇ ತೊಗೊಂಡ್ರೆ, ಅದನ್ನು ಒಂದು ಶಾರ್ಟ್ ಫಿಲ್ಮ್ ಮಾಡೋದಕ್ಕೂ ಅದು ಯೋಗ್ಯತೆ ಇಲ್ಲದೆ ಇರಬಹುದು. ಯಾಕೆಂದರೆ ಅದು ನಾನು ಏನೋ ಕೂತ್ಕೊಂಡು ನನಗೆ ಇಷ್ಟ ಬಂದಿದ್ದು ಬರೆದಿದ್ದೀನಿ, ಅದು ಪುಸ್ತಕಕ್ಕೆ 200 ರೂಪಾಯಿ ಇರ್ಬೋದು. ಅದರಲ್ಲಿರೋ ಒಂದು ಶಾರ್ಟ್ ಫಿಲ್ಮ್ನ, ಒಂದು ಶಾರ್ಟ್ ಸ್ಟೋರಿನ ಒಂದು ಶಾರ್ಟ್ ಫಿಲ್ಮ್ ಮಾಡೋದಕ್ಕೂ ಕೂಡ ಮಿನಿಮಮ್ 25 ಲಕ್ಷ ಖರ್ಚಾಗ್ಬೋದು. 200 ರೂಪಾಯಿ ಪುಸ್ತಕದಲ್ಲಿರೋ 14 ಕತೆಗಳಿದೆ. ಆ 14ರಲ್ಲಿ ಒಂದೇ ಕತೆ ತಗೊಳ್ಳೋಣ. ಆ ಒಂದು ಕತೆನ ಒಂದು ಅರ್ಧ ಗಂಟೆ 25 ನಿಮಿಷದ ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಆ ನಿರ್ದೇಶಕ ಹೇಗೆ ಕಾಣ್ತಾನೋ ಅದಕ್ಕೆ ಮೊದಲು ಸ್ಕ್ರೀನ್ ಪ್ಲೇ ಮಾಡಬೇಕಾಗತ್ತೆ. ಆ ಸ್ಕ್ರೀನ್ ಪ್ಲೇ ಮಾಡೋದಕ್ಕೆ ಇವಾಗ ನಾನು ಒಂದು ಲೈನಲ್ಲಿ 16 ವಿಚಾರಗಳನ್ನ ನಾನು ಹೇಳಿರ್ತೀನಿ. ಆ ಸ್ಕ್ರೀನ್ ಪ್ಲೇ ಅನ್ನೋದೇ ಒಂದು ವಿಜ್ಞಾನ ಆಗಿರುತ್ತೆ. ಅದರಲ್ಲಿ ಓದುಗರಾದರೆ ಅವರು ಕಲ್ಪನೆ, ಅದು ಇಲ್ಲಿ ನಿರ್ದೇಶಕನ ಕಲ್ಪನೆ ದಾಟಬೇಕು. ಸೊ ಸ್ಕ್ರೀನ್ ಪ್ಲೇ ಅನ್ನೋದು ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ರೈಟಿಂಗ್. ಹಾಗಾಗಿ ಇಲ್ಲಿ ಗೆಲುವು ಮತ್ತು ಚಾಲೆಂಜಸ್ 2 ಇದೆ ಅಂತ ನನಗನ್ಸುತ್ತೆ. ವಿಕಾಸ್, ಇದಕ್ಕೆ ನಿಮ್ಮ ಕಡೆಯಿಂದ ಭಾಳ ಅಂದರೆ ನೀವು ಇನ್ನೂ ಬೇರೆ ಥರದ ಅನುಭವದಿಂದ ಬಂದಿರೋರು. ಹೌದು, TRP ಇದೆ, ಮಾರುಕಟ್ಟೆ ಇದೆ, ಎಲ್ಲವೂ ಇದೆ. ಆದರೆ ಒಬ್ಬ ಅಭಿವ್ಯಕ್ತಿಗೆ ಸಂಬಂಧಪಟ್ಟಾಗಿ 2 ರೈಟಿಂಗ್ಗಳು ಹೇಗೆ ಡಿಫ್ರೆಂಟ್ ಆಗಿರ್ತವೆ, ನಿಮ್ಗೆ ಇದರಲ್ಲಿ ಯಾವುದೋ ಒಂದು ಸುಪೀರಿಯರ್ ಅಂತ ಅನಿಸುತ್ತೆ ಯಾವತ್ತಾದರೂ? ಇಲ್ಲ, ನನಗೆ ಯಾವತ್ತೂ ಸುಪೀರಿಯರ್ ಅಂತ ಅನಿಸಿಲ್ಲ. ಅಂದರೆ ನಾವು ಅದನ್ನು ಎರಡನ್ನ ಕಂಪೇರ್ ಮಾಡೋದೇ ಸರಿಯಾದ್ದಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ 2 ಇಂಡಿಪೆಂಡೆಂಟ್ಲಿ ಬೇರೆಯ ಮಾಧ್ಯಮಗಳು. 2ಕ್ಕೂ ಬರವಣಿಗೆ ಮುಖ್ಯ ಅನ್ನೋದು ಬಿಟ್ಟರೆ, ಆ ಬರವಣಿಗೆ ಮತ್ತು ಈ ಬರವಣಿಗೆ 2 ಬಹಳ ಬೇರೆ ಥರದ ಇದನ್ನು ಬೇಡುವ, ಅಂದರೆ ಬೇರೆ ಥರದ ಒಂದು ಟೆಕ್ಸ್ಚರನ್ನು ಹೊಂದಿರುವ ಒಂದು ಮಾಧ್ಯಮ ಅಂತ ಅನಿಸುತ್ತೆ. ನಾನು ಮೂಲತಃ ಬರಹಗಾರನಾಗಿ, ಅಂದರೆ ಪತ್ರಕರ್ತನಾಗಿ, ಕಥೆಗಾರನಾಗಿ ನಾನು ಟೆಲಿವಿಷನ್ಗೆ ಶಿಫ್ಟ್ ಆದವನು. ಆದರೆ ನಂಗೆ ಟೆಲಿವಿಷನ್ ಶಿಫ್ಟ್ ಆದಾಗ ನನಗೆ ಬಹಳ ಕಷ್ಟ ಆಗಿದ್ದೇನು ಅಂತಂದರೆ, ಟೆಲಿವಿಷನ್ ರೈಟಿಂಗ್ ತುಂಬ ಕಷ್ಟ ಆಗಿದೆ. ಯಾಕೆಂದರೆ ನಾವು ತುಂಬ ಜನ, ನನಗೆ ತುಂಬ ಜನ ಕಾಲ್ ಮಾಡ್ತಾರೆ, ನಾನು ಜರ್ನಲಿಸಮ್ ಮಾಡ್ತಿದ್ದೀನಿ, ಹೀಗೆ ಸ್ವಲ್ಪ ಖಾಲಿ ಇದ್ದೀನಿ, ಯಾವುದಾದ್ರೂ ಕೆಲಸ ಇದ್ದರೆ ಹೇಳಿ ಟೆಲಿವಿಷನಲ್ಲಿ ಅಂತ ಕೇಳ್ತಾರೆ. ಅಥವಾ ನಾನು ರಿಟೈರ್ಡ್ ಆಗಿದ್ದೀನಿ, ಯಾವುದಾದ್ರೂ ಕೆಲಸ ಇದ್ದರೆ ಹೇಳಿ, ಸೀರಿಯಲ್ ಇದ್ದರೆ ಹೇಳಿ ಅಂತ ಹೇಳ್ತಾರೆ. ನಾನು ಅಂತ ಹೇಳ್ತಾರೆ. ನಾನು ತುಂಬ ಜನ ರೈಟ್ರುಗಳು ನಾವು 15 ವರ್ಷದಿಂದ ಒದ್ದಾಡಿ ಟೆಲಿವಿಷನ್ನಿಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ನಮ್ಮ ಬರವಣಿಗೆನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದು ತುಂಬ ಈಸಿಯಾಗಿರುವ ಜಾಬು. ಅಥವಾ ಯಾವುದೋ ಒಂದು ಸೀರಿಯಲ್ ಅಂದರೆ ತುಂಬ ಜನರ ಸೀರಿಯಲ್ಲು, ಅಥವಾ ನಾವು ಅಂದರೆ ಈಗ ದೃಶ್ಯ ಮಾಧ್ಯಮ ಅಂತ ಮಾತಾಡ್ತಿರೋದಕ್ಕೆ ನಾನು ಸೀರಿಯಲ್ನ ಸ್ವಲ್ಪ ಸ್ಪೆಸಿಫಿಕ್ಲಿ ಹೇಳ್ತೀನಿ. ನಾವು ಇವತ್ತಿಗೂ ಧಾರಾವಾಹಿ ಅಂತಂದರೆ ಇದಕ್ಕೆ ಎಣ್ಣೆ ಚೆಲ್ತೀವಿ ಅಂತಲೇ ನಾವು ಯೋಚನೆ ಮಾಡ್ತೀವಿ, ಅಥವಾ ಅತ್ತೆ ಸೊಸೆ ತೊಂದರೆ ಕೊಡ್ತಾರೆ ಅಂತಲೇ ಮಾತಾಡ್ತೀವಿ. ಆದರೆ ಅದಕ್ಕಿಂತ ದಾಟಿ ತುಂಬ ಮುಂದೆ ಬಂದುಬಿಟ್ಟಿದೆ. ಅಂದರೆ ಟೆಲಿವಿಷನ್ ಈ ಒಂದು 10 ವರ್ಷದ ಹಿಂದೆ ಬದಲಾಗಿರೋದಕ್ಕೂ ಈಗೊಂದು 5-6 ವರ್ಷಗಳಲ್ಲಿ ಬದಲಾಗಿರೋದಕ್ಕೂ ತುಂಬ ವ್ಯತ್ಯಾಸ ಕಾಣಿಸುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಕಾಣಿಸೋದು ಏನು ಅಂದರೆ ಬರವಣಿಗೆ. ಅಂದರೆ ಯಾರೊಬ್ಬ ಚೆನ್ನಾಗಿರೋದನ್ನು ಬರೆದ್ರೆ ಮಾತ್ರ ಆ ಸೀರಿಯಲ್ ಚೆನ್ನಾಗಿ ಹೋಗುತ್ತೆ, ಅಥವಾ ಅದಾದಮೇಲೆ ಅದರ ನಂಬರು, ರೇಟಿಂಗ್ಗಳು ಎಲ್ಲ ಬರುತ್ತೆ. ರೇಟಿಂಗಿನ ಯುದ್ಧ ಇಲ್ಲ ಅಂತಲ್ಲ, ಇದೆ. ಆದರೆ ಟೆಲಿವಿಷನ್ ರೈಟಿಂಗು, ವಿಜುವಲ್ ಮೀಡಿಯಾದ ದೊಡ್ಡ ಒಂದು ಚಾಲೆಂಜ್ ಏನು ಅಂತಂದರೆ, ಇವರೇ ಹೇಳಿದಂಗೆ, ನನಗೆ ಕತೆ ಬರೆಯುವಾಗ ಅದು ನನ್ನ ನಿರ್ಧಾರ. ನಾನೊಂದು ಕತೆ ಬರಿತೀನಿ, ಅದರ ಕೊನೆ ನನ್ನ ನಿರ್ಧಾರ, ಅದರ ವಸ್ತು ನನ್ನ ನಿರ್ಧಾರ, ಅದರ ಬರೆಯೋ ರೀತಿ ನನ್ನ ನಿರ್ಧಾರ, ಪ್ರತಿಯೊಂದು ನನ್ನ ಚಾಯ್ಸ್ ಆಗಿರುತ್ತೆ. ಅದು ನಾಳೆ ಪುಸ್ತಕ ಬಂದು ಅದು ಮಾರಾಟ ಆಗ್ಬೋದು, ಮಾರಾಟನೂ ಆಗದೇ ಇರ್ಬೋದು. ಆದರೆ ಸೀರಿಯಲ್ಲು ಅಥವಾ ಸಿನಿಮಾಗಳು ಹಂಗಿರಲ್ಲ. ಅಂದರೆ ಬರೆಯುವಾಗಲೇ ನೀವೊಂದು ಏನೋ ಒಂದು ಸೀನ್ ಬರೆಯೋಕ್ಕೆ ಕೂತಾಗಲೇ ಬರುವ ಪ್ರಶ್ನೆ ಏನು ಅಂತಂದರೆ, ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ.
ನಮಗದು ಒಬ್ಬ ಬರಹಗಾರನಾಗಿ ಆ ಥರದ ಶಬ್ದಗಳು ಅಥವಾ ವಾಕ್ಯಗಳು ನಮ್ಗೆ ತುಂಬ ಡಿಸ್ಟರ್ಬ್ ಮಾಡುತ್ತೆ, ಇದು ಅಮಾನವೀಯ ಅಂತ ಅನಿಸ್ಬಹುದು. ಆದರೆ ಅದು ಅಂದರೆ ಅಪೇಕ್ಷೆ ಮಾಡುವಂಥದ್ದು, ಆ ಫೀಲ್ಡ್ ಅಪೇಕ್ಷೆ ಮಾಡುವಂಥ ವಿಷಯವೇ ಅದಾಗಿರುತ್ತೆ. ಹಾಗಾಗಿ ಇವತ್ತು ನಾನು ಯಾರೊಬ್ಬರು ಟೆಲಿವಿಷನ್ ಕಷ್ಟ ಅಂತಂದರೆ, ಟೆಲಿವಿಷನ್ಗಿಂತನೂ ಒಬ್ಬ ರೈಟ್ರಿಗೆ ಕಷ್ಟ ಯಾವುದು ಅಂದರೆ ಅಡ್ವರ್ಟೈಸ್ಮೆಂಟು. ಆವಾಗ ಮಾತಾಡ್ಕೊಂಡು ನಾವು ಅಂದರೆ 30 ಸೆಕೆಂಡಲ್ಲಿ 15 ಸೆಕೆಂಡಲ್ಲಿ ಒಂದು ಕತೆ ಹೇಳಬೇಕಾದಂಥ ಒಂದು ನಿಮಗೆ ಚಾಲೆಂಜ್ ಕೊಡುತ್ತಲ್ಲ, ಆವಾಗ ರೈಟ್ರ್ ಇನ್ನೂ ಕಷ್ಟ ಆಗುತ್ತೆ. ಹಾಗಿರುವಾಗ ಒಂದು ಬೇರೆಯ ಚಾಲೆಂಜನ್ನು ಬೇಡುವ ಮಾಧ್ಯಮವಾಗಿ ನಾನು ಟೆಲಿವಿಷನ್ನು ಅಥವಾ ಸಿನಿಮಾವನ್ನು ನೋಡ್ತೇನೆ ಹೊರತು ಅದು ಒಂದು ಸಾಹಿತ್ಯ ಮಾಧ್ಯಮಕ್ಕೆ ಕಾಂಪಿಟೇಟರು ಅಂತ ನಾನು ನೋಡಲ್ಲ. 3 ಜನರ ಮಾತಲ್ಲಿ ಇವಾಗ ಒಂದು ವಿಷಯ ಬಂತು, TRP, ಮಾರುಕಟ್ಟೆ ಮತ್ತು ಮಾರುಕಟ್ಟೆಗೆ ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿದ್ರು. ಆ್ಯಕ್ಚುಲಿ ಇಲ್ಲಿರೋ ತುಂಬ ಜನನೂ ಸೇರಿದಂಗೆ ಅಥವಾ ನಮ್ಮೊಳಗಡೆನೂ ಮಾರುಕಟ್ಟೆಗೆ ರೆಸ್ಪಾಂಡ್ ಮಾಡೋದು ಏನೋ ಒಂದು ಇನ್ಫೀರಿಯರ್ ಆದ ವಿಷಯ ಅನ್ನೋದೊಂದಿದೆ. ನಾನು ಆರ್ತಿ ಅವರಿಂದನೇ ಶುರು ಮಾಡ್ತೀನಿ, ಯಾಕೆಂದರೆ ನೀವು TRPಗಾಗಿ ಭಾಳ ಒದ್ದಾಡ್ತೀರಿ ಅಂತ. ಹೌದು ಮೇಡಮ್, TRPಗಾಗಿ ಒದ್ದಾಡ್ದಲ್ಲಿ ಏನಾದ್ರು ತಪ್ಪಿದೆಯಾ? ಅದು ಮಾಡಬಾರ್ದಾದ್ರೆ ಯಾಕೆ? ಇಲ್ಲ, ನಿಮ್ಮ ಒತ್ತಡಗಳು ಮತ್ತು ಖಾಸಗಿ ವಾಹಿನಿಯ ಒತ್ತಡಗಳು ಬೇರೆ ಅನ್ನೋಂಥ ನೆಲೆಯಲ್ಲೇ ನಾನು ಮಾತು ಬಂದಿದ್ದು ತಪ್ಪು ಅಂತಲ್ಲ. ಯಾಕಂದರೆ TRP ನಿಮಗೆ ಗೊತ್ತು, ಮಾರ್ಕ್ ರೇಟಿಂಗ್ ಅನ್ನೋದು ಅದು ಪ್ರತಿ ಗುರುವಾರ ಎಷ್ಟೋ ಜನದ ಹೃದಯ ಬಡಿತದ ಎಣಿಕೆಯನ್ನು ಏರುಪೇರು ಮಾಡುವಂಥದ್ದು. ಅಂಥದ್ದು ಮಾರ್ಕ್ ರೇಟಿಂಗ್ ಅನ್ನೋದು ಆ ಸೀರಿಯಲ್ ಎಲ್ಲಿ ನಿಂತ್ಕೊಳ್ಳುತ್ತೆ, ಎಷ್ಟು ಅಡ್ವರ್ಟೈಸ್ಮೆಂಟ್ ಬಂದಿದೆ ಅಂತ. ನಮಗೆ ಆ ಒತ್ತಡ ಯಾಕಿಲ್ಲ ಅಂತ ಅಂದರೆ, ಅದು ಖಾಸಗಿ ಚಾನಲಲ್ಲಿರುವಂತಹ ವ್ಯವಸ್ಥೆ ನಮ್ಮದಲ್ಲ, ಇದು ಸರ್ಕಾರಿ ಸ್ವಾಮ್ಯದ ಚಾನಲ್ ಆಗಿರೋದ್ರಿಂದ ನಮಗೆ ಸಂಬಳಗಳ ನಾವು ಕೆಲಸ ಮಾಡದೇ ಇರಲಿ, ಕೋರ್ಟ್ಸಲ್ಲಿ ಹೇಳ್ತೀನಿ, ದೊರೆಯುತ್ತೆ. ಆದರೂ ಹಾಗಾದರೆ ಸೃಜನಶೀಲ ಕೆಲಸಗಳಾಗಿಲ್ವಾ ಅಲ್ಲಿ ಅಂದರೆ ಖಂಡಿತ ಆಗಿದೆ. ಅದನ್ನು ಇವಾಗ ನಾವು ಸಾಹಿತ್ಯ ಮತ್ತು ಸಾಹಿತ್ಯಕ್ಕೆ ದೂರದರ್ಶನ ಅಂತ ಮಾಡಿರೋವಾಗ ಕ್ಲೆವರ್ ಆಗಿ ಇವಾಗ ನೋಡಿ, ಇವರೇನೆ ಉದಾಹರಣೆ ಇಲ್ಲಿ ರಂಜನಿ ನನ್ನ ಪಕ್ಕನೇ ಕೂತ್ಕೊಂಡಿದ್ದಾರೆ, ಅವರು ಸಿರಿಗನ್ನಡಂ ಗೆಲ್ಗೆ ಅದನ್ನು ಎಷ್ಟು ಆ ಪಾಪ್ಯುಲರ್ ಸೀರಿಯಲಲ್ಲಿ ಸಾಹಿತ್ಯವನ್ನು ಎಷ್ಟು ಚೆನ್ನಾಗಿ ಹೆಣೆದ್ರು. ಅದೇ ರೀತಿ ನಮ್ಮ ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಪುಸ್ತಕಗಳನ್ನ ಕೊಟ್ವಿ ನಾವು ಬಹುಮಾನವಾಗಿ. ಆ ಕಾನ್ಸೆಪ್ಟ್ನ ಅಂತಂದಾಗ ಅದು ಹೊಸದು, ಯಾಕಂದರೆ ಎಲ್ಲ ಬೇರೆ ಉದಯ TV ಒಂದೇ ಇತ್ತು ನಮಗೆ. ಅವರು ಸೀರೆ ಕೊಡೋರು, ಒಡವೆ ಕೊಡೋರು, ಹಣ ಕೊಡೋರು. ಆವಾಗ ನಾವು ಈ ರೀತಿ ಪುಸ್ತಕ ಓದೋದು ನಿಂತೋಯ್ತು, TV ಬಂತು ಅನ್ನೋಂತಹ ಕಾಲದಲ್ಲಿ ಪುಸ್ತಕ ಒಂದು ಶುರು ಮಾಡಿದ್ವಿ. ಈ ರೀತಿಯ ಕ್ಲೆವರ್ ಆಗಿ ವಿ ಹ್ಯಾವ್ ಟು ಸಮ್ ಇಂಟರ್ವೀನ್ ಸಮ್ವೇರ್ ಅಂತ ಅನಿಸುತ್ತೆ. ಇಸ್ಮಾಯಿಲ್, ಥ್ಯಾಂಕ್ ಯು ಮೇಡಮ್. ನಾನು ಇದೇ ಪ್ರಶ್ನೆ ಇನ್ನು ಸ್ವಲ್ಪ ಭಿನ್ನವಾಗಿ ನಿಮ್ಮಿಬ್ಬರಿಗೂ ಸೇರಿಸಿ ಕೇಳ್ತೀನಿ, ಯಾರು ಬೇಕಾದ್ರೂ ಇದನ್ನು ತೊಗೊಳ್ಬೋದು. ಮುಖ್ಯವಾಗಿರೋದು TRP ಅಥವಾ ಮಾರುಕಟ್ಟೆಗೆ ನಾವು ಸ್ಪಂದಿಸೋ ಇಡೀ ಅದಕ್ಕೆ ಬೇಕು ಹಾಕೊಳ್ಳೋ ಚೌಕಟ್ಟಿದೆಯಲ್ವಾ, ಅದು ನಿಮ್ಮೊಳಗಿನ ಸೃಜನಶೀಲತೆಯನ್ನು ಪ್ರೇರೇಪಿಸಲ್ವಾ, ಅಥವಾ ನಿಮಗೆ ಒಂದು ಸೃಜನಶೀಲ ಸವಾಲನ್ನು ಒಡ್ಡುತ್ತಾ? ನನಗೆ ಅದೇ ಕೇಳೋದು ಅಂದರೆ, ಇದು ತುಂಬ ಪ್ರತಿ ಸಲನೂ ನಾನೊಬ್ಬ ರೈಟ್ರಾಗಿ ನಾನು ಪ್ರತಿ ಸಲ ಏನು ಅಂದ್ಕೊಳೋದು ಅಂದರೆ, ನನ್ನ ಚಾಲೆಂಜ್ ಅಂದರೆ ನನ್ನ ಬರವಣಿಗೆಗೆ ನನಗೆ ಚಾಲೆಂಜ್ ಒಡ್ಕೊಳ್ತಾ ಇದ್ದೀನ ಅನ್ನೋ ಪ್ರಶ್ನೆ ಕೇಳ್ಕೊತೀನಿ. ಹಾಗಿರುವಾಗ ನನಗೆ ಈ TRP ಅಥವಾ ಒಂದು ಯಾವುದೋ ಒಂದು ವರ್ಕ್ ಆಗಲ್ಲ ಅಂತ ಕತೆ ವಿಷಯಕ್ಕೆ ಬಂದಾಗ ಅದು ನನಗೆ ನಿಜವಾಗ್ಲೂ ಚಾಲೆಂಜ್ ಆಗುತ್ತೆ. ಯಾಕೆಂದರೆ ಒಂದು ಕನ್ನಡತಿ ನಾನು ಬರಿತಾ ಇದ್ದಾಗಲೂ ಬಹಳ ಇದಾಗಿದೆ ಏನು ಅಂತಂದರೆ, ಅದೊಂದೊಂದು ಆರ್ಟ್ ಜೊತೆಗೆ ಒಂದು ಇದನ್ನು ಕೂಡ ಅಂದರೆ ಒಂದು ಎಂಟರ್ಟೈನ್ಮೆಂಟನ್ನು ಹೆಂಗೆ ಬೈಂಡ್ ಮಾಡಬಹುದು ಅನ್ನೋದನ್ನು ಪ್ರತಿ ಸೀನ್ ಬರೆಯುವಾಗಲೂ ನಾನು ಅದೇ ಥರ ಯೋಚನೆ ಮಾಡ್ತಾ ಇದ್ದೆ. ಹಾಗಾಗಿ ಒಂದೇ ಏನು ಅಂತಂದರೆ, ನಾವು ಇವತ್ತು ಎಲ್ಲವೂ ಕೂಡ ಹೆಂಗೆ ವರ್ಕ್ ಆಗುತ್ತೆ, ಒಂದು ಸಣ್ಣ ರೀಲ್ ಮಾಡಿದರೂ ಕೂಡ ಅದಕ್ಕೆ ಎಷ್ಟು ವ್ಯೂ ಬರುತ್ತೆ ಅನ್ನುವ ಕಾಲದಲ್ಲಿ ಇದ್ದೀವಿ. ಒಂದು ಕಾಲಕ್ಕೆ ಬಹುಶಃ ಈಗ ಒಂದು 8-10 ವರ್ಷದಿಂದ ಅದು ಟೆಲಿವಿಷನಿಗೆ ಮಾತ್ರ ಅಂತಿತ್ತು. ಇವತ್ತು ಹಂಗಿಲ್ಲ. ಅಂದರೆ ಒಂದು ಪುಸ್ತಕ ಅಂತಂದರೆ ಒಂದು ಪಬ್ಲಿಷ್ ಮಾಡಿದ ಅಂದರೆ ಅದು ಎಷ್ಟು ದಿವಸ ಅಂದರೆ ಎಷ್ಟು ಹೋಯಿತು ಕಾಪೀಸು ಅನ್ನುವ ಒಂದು ವ್ಯಾಪಾರಕ್ಕೆ ಇನ್ನೂ ಹತ್ತತ್ರ ಆಗ್ತಾ ಇದ್ದೀವಿ ನಾವು. ಹಾಗಾಗಿ ನನಗೆ ಇನ್ನೂ ಚಾಲೆಂಜ್, ರೈಟ್ರಿಗೆ ಪ್ರತಿ ಸಲವೂ ಚಾಲೆಂಜ್ ಆಗುತ್ತೆ. ಒಂದು ಚಾಲೆಂಜ್ ಏನು ಅಂತಂದರೆ ಅಪ್ಡೇಟ್ ಆಗಬೇಕಾಗಿರೋದು. ನಿಮ್ಮ ಭಾಷೆಗಳು ತುಂಬ ಅಪ್ಡೇಟ್ ಆಗುತ್ತೆ, ಅಂದರೆ ಆಗಬೇಕಾಗತ್ತೆ. ಇಲ್ಲ ಅಂತಂದರೆ ನಾನು 5 ವರ್ಷದ ಹಿಂದೆ ಬರೀತಿದ್ದ ಬರವಣಿಗೆ ಇವತ್ತು ಬಹಳ ನನಗೆ ಸವಕಲು ಅಂತ ಅನ್ಸೋಕ್ಕೆ ಶುರುವಾಗಿದೆ. ಅಂದರೆ ಇವತ್ತಿನ EDMಲ್ಲಿ ನಾನು ಅದನ್ನು ಹೇಳಬೇಕಾಗತ್ತೆ, ಇವತ್ತಿನ ವಿಷಯಗಳನ್ನು ತರಬೇಕಾಗತ್ತೆ, ಇವತ್ತಿನ ಕಷ್ಟಗಳನ್ನು, ಸಂಕಟಗಳನ್ನು ಅಥವಾ ನಮ್ಮ ಸವಾಲುಗಳನ್ನು ನಾನು ನನ್ನ ಬರಹದಲ್ಲಿ ತಂದು ಆ ಮೀಡಿಯಮ್ಗೆ ಬೇಕಾದಂಗೆ ಕೊಡಬೇಕಾಗತ್ತೆ. ಹಾಗಾಗಿ TRP ಅನ್ನೋದು ಅದಕ್ಕೊಂದು ಮಾನದಂಡ. ಆ ಮಾನದಂಡ ತಪ್ಪು ಅಂತ ಹೇಳಲ್ಲ, ಯಾಕೆಂದರೆ ಇದು ಒಟ್ಟಾಗಿ ಒಂದು ಬಿಸ್ನೆಸ್ ನಡೀತಾ ಇರುವಾಗ ಈಗ ಒಂದು ಸುಮ್ಮನೆ ಯೋಚನೆ ಮಾಡಿದರೆ, ಒಂದು BH ರೋಡಲ್ಲೋ ಎಲ್ಲೋ ಒಂದು ಕಡೆ ನಾವೊಂದು ಅಂಗಡಿಗೆ ಹೋದರೆ ಅವನು ಸಂಜೆ ಆಗುವಾಗ ಎಷ್ಟು ವ್ಯಾಪಾರ ಆಯಿತು ಅಂತಲೇ ಯೋಚನೆ ಮಾಡ್ತಾನೆ. ಅದಂದರೆ ನಾನು ಎಷ್ಟು ವ್ಯಾಲ್ಯೂಯಬಲ್ ಆಗಿರೋದನ್ನು ಕೊಟ್ಟೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವನೊಬ್ಬ ಅಂಗಡಿ ನಡೆಸೋನಾಗಿ
ಅವನು ಅವನು ತಾಮ್ರದ ಪಾತ್ರೆ ಮಾರ್ತಾ ಇದ್ದರೆ ತಾಮ್ರದ ಪಾತ್ರೆ ಸಂಜೆಗೆ ಎಷ್ಟು ಖರ್ಚಾಯಿತು ಅಂತ ಯೋಚನೆ ಮಾಡ್ತಾನೋ, ಹಾಗೆ ಒಂದು ಬಿಸ್ನೆಸ್ಸಿಂದನೇ ಮನೋರಂಜನೆ ನಡೀತಾ. ಯಾಕೆ ನಾವು ಇದನ್ನು JEC ಅಂತ ಕರಿತೀವಿ. ಓವರಾಲ್ ಆಗಿ ಇದು ಎಂಟರ್ಟೈನ್ಮೆಂಟು ಅನ್ನೋದೇ ಇದರ ಒಂದು ಮಾನದಂಡ. ಎಂಟರ್ಟೈನ್ಮೆಂಟಿಗೆ ಒಂದು ಯಾವುದು ಒಂದು ಸ್ಪರ್ಧೆ ಅಂತ ಬಂದಾಗ ಅದು TRP ಅಂತ ಬರುತ್ತೆ. ಹಾಗಾಗಿ ನನಗೆ ಒಬ್ಬ ಬರಹಗಾರ ತನ್ನ ಸಂವೇದನೆಯನ್ನು ಮುಕ್ಕಾಗಿಸಿಕೊಳ್ಳದೆ ಆ ಒಂದು ಮಾಧ್ಯಮದ ಭಾಷೆಯಲ್ಲಿ ಹೆಂಗೆ ಹೇಳ್ತಾನೆ ಅನ್ನೋದಷ್ಟೇ ಸವಾಲಾಗಿರುತ್ತೆ. ಆ ಸವಾಲು ನನಗೆ ತುಂಬ ಪ್ರತಿ ಸಲನೂ ನನಗೆ ಇಂಟ್ರೆಸ್ಟನ್ನು ಹುಟ್ಟಿಸುತ್ತೆ. ಅಂದರೆ ನನ್ನ ಬರಹಗಾರನಾಗಿ ನನ್ನನ್ನು ಬೆಳೆಸುತ್ತೆ ಅಂತ. ರಂಜಿನಿ ಅವರೇ, ನೀವು ಇದನ್ನು ಬೇರೆ ಥರನೂ ಅನುಭವಿಸಿರ್ಬೋದು. ಯಾಕಂದರೆ ನೀವೊಂದು ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡುವ, ಅಂದರೆ ಒಂದು ಕ್ಯಾರೆಕ್ಟರ್ ಆಗಿ ಕೂಡ ಇದನ್ನು ಎದುರಿಸಿದ್ದೀರಾ, ಮತ್ತೊಬ್ಬ ರೈಟರ್ ಆಗಿ ಕೂಡ ಎದುರಿಸಿದ್ದೀರಾ. ಯಾಕಂದರೆ ನೀವು ಟಿವಿಗೆ ಬರ್ತಿದ್ದೀರಾ. ನಿಮ್ಮ ಅನುಭವ ಏನು ಈ ವಿಷಯಕ್ಕೆ ಸಂಬಂಧಪಟ್ಟಾಗ? ಅಂದರೆ ಈ ಒಂದು ಮಾರುಕಟ್ಟೆಯ ಮಿತಿ ಅನ್ನೋದು ಒಂದು ಮಿತಿಯೋ ಅಥವಾ ನಿಮ್ಮ ಸಾಧ್ಯತೆಯನ್ನು ಹೆಚ್ಚಿಸುತ್ತೋ ಅದು? ನನಗೆ ಬರೆಯೋಕೆ ಮುಂಚೆ ದೂರದಿಂದ ನೋಡಿದಾಗ ಇದೊಂದು ಮಿತಿ, ಅಯ್ಯೋ ನನಗೆ ಅನಿಸ್ದಂಗೆ ಹೇಳೋಕ್ಕಾಗ್ತಾ ಇಲ್ಲ ಅಂತೆಲ್ಲ ಅನ್ನಿಸ್ತಾ ಇತ್ತು. ಆದರೆ ಈಗ ನಾನು ಅದನ್ನು ಜನಪ್ರಿಯತೆಯಲ್ಲಿ ಒಂದು ಸತ್ಯ ಇರತ್ತೆ ಅಂತ ನಂಬ್ತೀನಿ. ಜನ ಗೆಲ್ಲಿಸ್ತಾ ಇದ್ದಾರೆ ಅಂದರೆ ಅವ್ರಿಗೆ ಬೇಕಾಗಿರೋದು ಅಲ್ಲಿದೆ ಅಂತ. ಆ ಬೇಕಾಗಿರೋದು ನಮಗೆ ಬರೆಯೋರಿಗೆ ಇದೇನಿದು ಸವಕ್ಲು ಅನಿಸ್ಬೋದು, ಶ್ರೇಷ್ಠ ಅಲ್ಲದೆ ಅನಿಸ್ಬೋದು, ಏನಾದರೂ ಅನ್ನಿಸ್ಬಹುದು. ಆದರೆ ಅದು ಸತ್ಯ. ಮತ್ತು ನಾವು ಅದಕ್ಕೆ ದುಡಿಬೇಕಾಗತ್ತೆ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು. ನಾನು ಒಂದು ಪರ್ಫೆಕ್ಟ್ ಉದಾಹರಣೆ ಅಂತ ಕಾಣಿಸುತ್ತೆ. ನನ್ನ ಕರಿಯರ್ನ ನೋಡಿದ್ರೆ ನಾನು ಮೊದಲು ಪುಟ್ಟಗೌರಿ ಮದುವೆ ಅಂತ ಒಂದು ಧಾರಾವಾಹಿ ಮಾಡ್ತೀನಿ. ಅದು ಎಷ್ಟು ಟ್ರೋಲ್ ಆಗಿ ಎಷ್ಟು ದೊಡ್ಡ ಮಟ್ಟದ ಜನಪ್ರಿಯ ಆಗೋಗುತ್ತೆ ಅಂದರೆ ನನಗೆ ಕಲಾವಿದೆಯಾಗಿ ಬಹಳ ಬೇಸರ ಆಗುತ್ತೆ. ನಾನು ಮಾಡಿರೋ ಕೆಲಸ ಅಷ್ಟು ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತಾ, ನಾನು ಎಲ್ರಿಗೂ ತುಂಬ ಒಂದು ಹಾಸ್ಯಾಸ್ಪದವಾಗಿ ಆಗೋಯ್ತಲ್ಲ ಅಂತ. ಆದರೆ ಈಗಲೂ ಯಾವುದೋ ಉತ್ತರ ಕರ್ನಾಟಕದ ಹಳ್ಳಿಯ ಮೂಲೆಗೆ ಹೋದರೂ ನನ್ನನ್ನು ಆ ಪಾತ್ರದಿಂದನೇ ಗುರುತಿಸ್ತಾರೆ. ಸೊ ಕನ್ನಡತಿ ಮಾಡಿದಾಗ ನನಗೆ ಬಹಳ ಸಂತೋಷ ಆಗಿದ್ದಿದೆ. ಆದರೆ ನಮ್ಮ ಮೇಕರ್ಸು ಇಲ್ಲೇ ಇದ್ದಾರೆ, ಎಷ್ಟೋ ಸಲ TRP ಬಂದಿಲ್ಲ ಅಂತ ಬೇಸರಿಸ್ಕೊಂಡಿರೋದಿದೆ. ಇಷ್ಟು ಒಳ್ಳೇದು ಮಾಡಿದ್ರೂ ನಾವು ತಿರ್ಗಾ ಅದೇ ಫಾರ್ಮುಲಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದಿದೆ. ಸರಿಗನ್ನಡಂ ಗೆಲ್ಗೆಗೆ ನನಗೆ ನೀವು ಕ್ರೆಡಿಟ್ ಕೊಟ್ರಿ, ಥ್ಯಾಂಕ್ ಯು. ಬಟ್ ಇದು ಮೂಲ ಕ್ರೆಡಿಟ್ ನಾವು ಪರಮ್ ಸರ್ಗೆ ಕೊಡಬೇಕು. ಮತ್ತು ಇಸ್ಮಾಯಿಲ್ ಸರ್ ಕೂಡ ಇದ್ದಾರೆ ಇಲ್ಲಿ, ವಿಕಾಸ್ ಅವರು ಕೂಡ, ಅಪಾರ ಅವರಿದೆ ಮೇಯ್ನಾಗಿ, ಅವರು ಬರೆದಿರೋದು. ಇದರ ಕಲ್ಪನೆ ಪರಮ್ ಸರ್ದಾಗಿತ್ತು. ಸರ್ ಒಟ್ಟು ನನಗೆ ಈ TRP ಮತ್ತು ಇದು ಹೇಗಾಗಬೇಕು ಅಂತ ನನ್ನ ಅನಿಸಿಕೆ ಅಂದರೆ, ಒಂದು ಕಂಪನಿ ಪ್ರಾಫಿಟ್ಸಿಗೆ ಎಷ್ಟೇ ದುಡಿದ್ರೂ ಕೂಡ ಒಂದು 2%ನ CSR ಇಡುತ್ತೆ. ಹಾಗಾಗಿ ಎಷ್ಟೇ ಒಳ್ಳೆ ಕಂಟೆಂಟ್ಗಳು ಜನಪ್ರಿಯತೆಗೋಸ್ಕರ ಮಾಡ್ತಿದ್ರು, 2% ಕನ್ನಡತಿಯ ಸರಿಗನ್ನಡಂ ಗೆಲ್ಗೆ ಥರದ ಒಂದು ಡಿಸಿಷನ್ಗಳನ್ನ ತಗೊಳ್ತಾ ಹೋದರೆ ಆ ಬ್ಯಾಲೆನ್ಸ್ ಕಾಣೋಕ್ಕೆ ಸಾಧ್ಯ ಆಗತ್ತೆ ಅನಿಸುತ್ತೆ. ಇಸ್ಮಾಯಿಲ್, ಈ ವಿಷಯದಲ್ಲಿ ಇನ್ನೂ ಒಂದು ಪಾಯಿಂಟ್ ನಾನು ಆ್ಯಡ್ ಮಾಡಲೇಬೇಕು. ಏನಂದರೆ, ಒಂಥರ ಈ TRP ವರ್ಸಸ್ ಕಂಟೆಂಟ್ ಈಸ್ ದ ಕಿಂಗ್ ಅಂತ ನಾವೇನು ಹೇಳ್ತೀವಿ, ಅದು ಏನಾಗುತ್ತೆ ಅಂದರೆ ಒಂದು ಔಚಿತ್ಯನೇ ಇಲ್ಲದೆ ಇರೋ ಅಂಥ ಒಂದು ವಿಚಿತ್ರ ತಳಿ ಸೃಷ್ಟಿ ಆಗ್ತಾ ಇದೇನೋ ಈ ಧಾರಾವಾಹಿಗಳಲ್ಲಿ ಅಂತ ನನಗಂತೂ ಕೆಲಸತಿ ಗಾಬರಿ ಆಗುತ್ತೆ. TRPಗೋಸ್ಕರ ಕಥೆನ ಏನು ಬೇಕಾದರೂ ತಿರ್ಚ್ಬೋದಾ, ಏನು ಬೇಕಾದ್ರೂ ಮಾಡ್ಬೋದಾ, ಎಷ್ಟು ಬೇಕಾದ್ರೂ ಎಳಿಬೋದಾ? ಅದಕ್ಕೆ ಯಾವುದಕ್ಕಾದ್ರೂ ಒಂದು ಔಚಿತ್ಯ ಇರಬೇಕಲ್ವಾ? ಯಾವುದಾದ್ರು ಕಂಟೆಂಟ್ ಒಬ್ಬ ವೀಕ್ಷಕ ನೋಡ್ದ ಅಂದರೆ ಅವನು ಹಿ ಶುಡ್ ಬಿ ಗೆಟಿಂಗ್ ಸಮಥಿಂಗ್ ಔಟ್ ಆಫ್ ಇಟ್ ಅಲ್ವಾ? ಖಂಡಿತ. ನೀವು ಬಹಳ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ. ಇಬ್ಬರು ರೈಟರ್ಗಳು ನನ್ನ ಜೊತೆಗಿದ್ದಾರೆ, ಅಥವಾ ನೀವು ತಗೊಳ್ಳಿಲ್ಲ ಅಂದರೆ ನಾನು ಈ ಪ್ರಶ್ನೆ ತಗೊಳ್ತೀನಿ ಬೇಕಾದರೆ. ನಿಮಗೆ ಪ್ರಶ್ನೆ ಹಾಗಾದರೆ ಇದು? ಥ್ಯಾಂಕ್ ಯು. ನಾನು ಕತೆಗಾರ ಅಲ್ಲ, ನಾನು ತುಂಬ ಕಥೆಯನ್ನು ಮಾರ್ಕೆಟ್ ಮಾಡಿದ್ದೀನಿ. ಹಾಗಾಗಿ ನಾನು ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ನಾನೇ ಸರಿ ಅನಿಸುತ್ತೆ. ಮೊದಲನೇದಾಗಿ ಎಳೆಯೋದು ಅಂತ ಹೇಳೋದು ಇಟ್ಸ್ ಭಾಳ ರಿಲೇಟಿವ್ ಆಗಿರೋದು, ಸಾಪೇಕ್ಷವಾದ ವಿಷಯ. ಯಾವುದನ್ನಾದರೂ ನಾವು ಎಳೆದಿದ್ದೀವಿ. ವಾರ್ ಆ್ಯಂಡ್ ಪೀಸ್ ಭಾಳ ದೊಡ್ಡ ನಾವೆಲ್ಲ, ಟಾಲ್ಸ್ಟಾಯ್ ಅದನ್ನು ತುಂಬ ಎಳೆದ್ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗತ್ತಾ? ಅಥವಾ ಮಹಾಕಾದಂಬರಿಗಳು ಬರೆದ ಕುವೆಂಪು ಅವ್ರ ವರ್ಕ್ನ ಎಳೆದ್ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗುತ್ತೆ? ಏನಪ್ಪ ಅಂತಂದರೆ, ಎಳೆಯೋದು ಅಥವಾ ಯಾವುದೋ ಒಂದು ದೀರ್ಘವಾಗಿರೋದು ಅಥವಾ ಶಾರ್ಟ್ ಆಗಿ ಅಥವಾ ಕ್ವಚಿತ್ತಾಗಿರೋದು, ಎರಡರ ಮಧ್ಯೆ ನಾನು ಹೇಳಿದೆ ಯಾವುದೋ ಎಳೆಯೋದನ್ನು ಸುಮ್ಮನೆ ಎಳೆಯೋಕ್ಕೆ ಆಗಲ್ಲ. ಆ ಎಳೆತಕ್ಕೆ ಹಿಂದೆ ಏನೋ ಒಂದು ಕಾರಣ ಇರುತ್ತೆ, ಅದಕ್ಕೊಂದು ಅದರದೇ ಆದ ಈಸ್ಥೆಟಿಕ್ಸ್ ಇರುತ್ತೆ. ದ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಅಗೈನ್ ನಾನು ನಿಮ್ಮ ಪ್ರಶ್ನೆ ಹಿಂದಿನ ಪ್ರೇರಣೆ ಕೂಡ ನನಗೆ ಅನ್ನಿಸ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ಎಂಥದ್ದು ಈ ಒಂದು ಅಂದರೆ ಜನಪ್ರಿಯವಾದದ್ದು ಕೀಳು ಅನ್ನುವ ಮನೋಭಾವದಿಂದ ಹುಟ್ಟೋದು. ಅದನ್ನು ನೀವು ಎಳಿತೀರಾ, ನೀವು ಅದನ್ನು ಮಾರುಕಟ್ಟೆಗೆ ಮಾಡ್ತೀರಾ? ಇಲ್ಲ, ಅದರಲ್ಲೊಂದು ಆ ಮಾರುಕಟ್ಟೆಗೆ ಬೇಕಾದ ಒಂದು ಎಸ್ಥೆಟಿಕ್ಸ್ ಇದೆ. ಒಂದಷ್ಟು ಜನ ನೋಡ್ತಾರೆ. ಒಂದು 8 TVR ಬರೋ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿರುವ ಅಷ್ಟು TVಗಳಲ್ಲಿ 8% ಜನ ಅದನ್ನು ನೋಡ್ತಾರೆ. ಅಷ್ಟು 8% ಮನೆಗಳಲ್ಲಿ ಅದನ್ನು ನೋಡ್ತಿದ್ದಾರೆ ಅಂತ ಲೆಕ್ಕ. ಸೊ ಹಾಗಾದ್ರೆ ಅವ್ರು ಏನು? ಹಾಗಾದ್ರೆ ಅವರು
ಹಾಗಾದ್ರೆ ಅವರ ಇಸ್ಟೇಟ್ ಅವ್ರು ಒಪ್ಪುವ ಯಾವುದೋ ಒಂದು ಸೌಂದರ್ಯಶಾಸ್ತ್ರ ಅಲ್ಲೂ ಇದೆಯಲ್ಲ. ಸೊ ಹಂಗಾರೆ ಇದೇನಾಗುತ್ತೆ ತುಂಬ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ಪೂರ್ವಗ್ರಹಗಳಿಂದ ಹುಟ್ಕೊಳ್ಳುತ್ತೆ. ಎಷ್ಟು ಜನ ಇಲ್ಲಿ ಅಂದರೆ ಇದನ್ನು ಸೀರಿಯಲ್ಗಳನ್ನ ಟೀಕ್ಸೋರು ಎಷ್ಟು ಜನ ಸೀರಿಯಲ್ಗಳನ್ನ ನೋಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಯಾಕಂದರೆ ಯಾವಾಗಲೂ ಒಂದು ಸಲ ಸ್ಯಾಂಪಲ್ ಮಾಡಿದ ತಕ್ಷಣ ಅದು ಹಿಂಗಿದೆ ಅಂತ ಹೇಳೋ ಒಂದು ತೀರ್ಮಾನಕ್ಕೆ ಬರೋದು. ಇದು ಬರೀ ಸೀರಿಯಲ್ಗಳಿಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಇದು ಒಂದಾನೊಂದು ಕಾಲದಿಂದ ಅಂದರೆ ನಮ್ಮಲ್ಲಿರುವ ಎಲ್ಲ ಜನಪ್ರಿಯ ಸಾಹಿತ್ಯವನ್ನು ಹೀಗೆ ಬಯಲಾಗಿತ್ತು. ಇವತ್ತು ಆ ಜಾಗದಲ್ಲಿ ಟಿ ವಿಯ ಸೀರಿಯಲ್ಗಳಿದೆ ಅಷ್ಟೇ. ಹಾಗಾಗಿ ಜನಪ್ರಿಯವಾದದನ್ನು ಟೀಕಿಸುವ ಅದೇ ಗುಣದಿಂದ ಈ ರೀತಿಯ ಆ ಒಂದು ಮನೋಭಾವದಿಂದ ಇದು ಹೊರಡ್ತಿದೆ ಹೊರತು ಆ ಕಂಟೆಂಟ್ಗೆ ಮಾತ್ರ ಆ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ಹೌದು, ಅದು ಯಾರಿಗೆ ಎಳ್ದಂಗೆ ಆಗ್ತಿದೆ ಅಂತ ಹೇಳಿದ್ರ ಮೇಲೆ ಅದು ಎಳೆದಿದೆಯೋ ಇಲ್ಲೋ ಅಂತ ತೀರ್ಮಾನ ಮಾಡಬೇಕಾಗುತ್ತೆ ಹೊರತು ಅದೊಂದು ಅಬ್ಸಲ್ಯೂಟ್ ಆಗಿ ಅದನ್ನು ಎಳೆದಿದ್ದೀವಿ ಅಂತ ಹೇಳಕ್ಕೆ ನಮ್ಮ ಹತ್ರ ಯಾವ ಮಾನದಂಡವೂ ಇಲ್ಲ ಅಂತ ನನ್ನ ಭಾವನೆ. ಅದೇ ತುಂಬ ವರ್ಷಗಳ ಹಿಂದೆ ಮನೆಯಲ್ಲಿ ಎಲ್ಲರೂ ಕುಟುಂಬದವರು ಒಂದು ಡ್ರಾಯಿಂಗ್ ರೂಮೋ ಎಲ್ಲೋ ಕೂತ್ಕೊಂಡು ನಮ್ಮ ದೂರದರ್ಶನನೋ ಇನ್ಯಾವ ಚಾನೆಲ್ ಬರ್ತಾಯಿತ್ತು ಅದು ನೋಡ್ತಾಯಿದ್ರು. ಇವಾಗ ಹೇಗೆ ನಮ್ಮ ಇಡೀ ಸಮಾಜ ದೋಸೆ ಮುಗಿದು ಹಾಕ್ದಂಗೆ ಪೂರ್ತಿ ಬದಲಾಗೋಗಿದೆ. ಹಾಗಾಗಿ ಅವ್ರ ಬೆಡ್ರೂಮಲ್ಲಿ ಒಂದು ಟಿ ವಿ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಟಿ ವಿ ಇರುತ್ತೆ. ಅದೆಲ್ಲ ಬಿಟ್ಟು ಈ ಅಂಗೈಯಲ್ಲಿ ಆಡೋ ಅರಗಿಳಿ ಬಂದ ಮೇಲಂತೂ ಅವ್ರ ಕೈಯಲ್ಲಿ OTT ಪ್ಲ್ಯಾಟ್ಫಾರ್ಮ್ಸ್ ನೋಡ್ತಾರೆ, ರೀಲ್ಗಳು ನೋಡ್ತಾರೆ. ಪದೇ ಪದೇ ಅವ್ರಿಗೆ ಎಷ್ಟು ಒಂದು ಧ್ಯಾನಸ್ಥ ಮನೋಭಾವದಲ್ಲಿ ಒಂದು ಕಾರ್ಯಕ್ರಮ ನೋಡೋದಕ್ಕೂ ಇವಾಗ ಅವ್ರ ಅಟೆನ್ಷನ್ ಆ ಪೀರಿಯಡ್ ಎಷ್ಟು ಕಡಿಮೆ ಆಗಿದೆ ಅಂದರೆ 20-30 ಸೆಕೆಂಡ್ಗಳ ರೀಲ್ಗಳಿಗೆ ಬಂದು ನಿಂತಿದೆ ಅಲ್ವಾ. ಇನ್ನು ಯಾವ ಥರ ಕಂಟೆಂಟನ್ನು ಎಷ್ಟು ಪುಷ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಜನಕ್ಕೆ ಇವಾಗ 2 ನಿಮಿಷ ಕೂತ್ಕೊಂಡು ಯಾವುದನ್ನು ನೋಡೋದಕ್ಕೆ ವ್ಯವಧಾನ ಇಲ್ಲ ಅಂತಂದಮೇಲೆ ಇದನ್ನ ಮತ್ತೆ ವಿಕಾಸ್ ಅಥವಾ ರಂಜನಿಗೆ ನಾನೇ ಮಾಡ್ರೇಟ್ ಆಗ್ತಿದ್ದೀನಿ ಅಂತ ಹೆದರಿಕೆ ಆಗ್ತಾ ಇದೆ. ನಿಮಗೆ ನಿಜವಾಗ್ಲೂ ದೊಡ್ಡ ಸವಾಲಲ್ವಾ ಹೇಗೆ ಅಂತ ನನಗೆ ಒಂದು ಕ್ಯೂರಿಯಾಸಿಟಿ. ಮೊದಲನೇದಾಗಿ ತಿಳುವಳಿಕೆ ಎಲ್ಲರ ಆಯ್ಕೆ ಅಲ್ಲ ಅನ್ನೋದನ್ನ ನಾನು ನಂಬ್ತೀನಿ. ಯಾರ್ಯಾರು ಏನನ್ನ ಬೇಕೋ ಅದನ್ನ ಹುಡ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ಗೂ ಅದರದೇ ಆಗಿರೋಂತಹ ಆಡಿಯನ್ಸ್ ಸೆಟ್ ಆಗಿಬಿಟ್ಟಿರ್ತಾರೆ. ಇಸ್ಮಾಯಿಲ್ ಸರ್ ಹೇಳ್ದಂಗೆ ನಾವು ಎಷ್ಟೋ ಜನ ಟಿ ವಿ ನೋಡಲ್ಲ, ನಾವಿನ್ನೂ ಒಳ್ಳೆ ಕಂಟೆಂಟ್ ಬೇಕು ಅಂತ ಹುಡ್ಕೋತಾ ಹೋಗ್ತೀವಿ. ಕೆಲವ್ರಿಗೆ ಅಷ್ಟೇನು ಹುಡುಕಾಟ ಬೇಕಿರಲ್ಲ, ಅವ್ರ ಜೀವನಕ್ಕೆ ಅದರ ಅಗತ್ಯನೇ ಇರೋದಿಲ್ಲ. ಯಾರೋ ಒಬ್ಬರು ಹೊಲ ಗದ್ದೆಗೆ ಹೋಗಿ ಕಷ್ಟಪಟ್ಕೊಂಡು ಮನೆಗೆ ಬಂದಾಗ ಅವರು ರಿಲೇಟ್ ಮಾಡ್ಕೊಳಕ್ಕೆ ಏನು ಸಿಗತ್ತೋ ಅದನ್ನ ನೋಡೋಕೆ ಇಷ್ಟಪಡ್ತಾರೆ. ಅವರಿಗೆ ಹೀರೋ ಏನಾಗಿರಬೇಕು, ಹೀರೋನ ಚಾಲೆಂಜ್ ಏನಾಗಿರಬೇಕು ಅದು ಅವ್ರಿಗೆ ಕನೆಕ್ಟ್ ಆಗ್ತಾ ಇರತ್ತೆ. ಒಂದು ಹೆಣ್ಣು ಅವಳ ಸಂಸಾರ ಉಳಿಸ್ಕೊಳ್ಳೋಕ್ಕೆ ಹೋರಾಡ್ತಾ ಇದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಕನೆಕ್ಟ್ ಆಗುವಂತಹ ಹೀರೋ ಆಗ್ತಾಳೆ. ಅದೇ ಒಂದು ಹೆಣ್ಣು ಯಾವುದೋ ಒಂದು ಕಾರ್ಪೊರೇಟ್ ಆಫೀಸ್ನಲ್ಲಿ ಏನೋ ಅಲ್ಲಿ ಚಾಲೆಂಜ್ ಅನುಭವಿಸ್ತಾ ಇದ್ರೆ ಮನೇಲಿ ಕೂತ್ಕೊಂಡಿರೋ ಹೆಣ್ಣಿಗೆ ಅವಳು ನನ್ನ ಹೀರೋ ಅನ್ಸೋದಿಲ್ಲ, ಚಾನೆಲ್ ಚೇಂಜ್ ಮಾಡಿಬಿಡ್ತಾಳೆ. ಹಾಗಾಗಿ ನನ್ನ ಹೀರೋನ ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ಸಿಗ್ತಾನೆ ಅನ್ನೋದು ಅಥವಾ ಸಿಗ್ತಾಳೆ ಅನ್ನೋದನ್ನ ನಾನು ಹುಡ್ಕೊಂಡು ಹೋಗ್ತೀನಿ. ಅಕಸ್ಮಾತ್ ಬರಗಾರ್ತಿಯಾಗೂ ನನಗಿಲ್ಲಿ ಸಾಧ್ಯ ಆಗ್ತಿಲ್ಲ, ನನಗೆ ಖುಷಿ ಆಗ್ತಾ ಇರೋ ಹೀರೋನ ನಾನು ಕ್ರಿಯೇಟ್ ಮಾಡ್ತಿಲ್ಲ ಅಂದರೆ ಮೋಸ್ಟ್ಲಿ ನಾನೇ ಪ್ಲ್ಯಾಟ್ಫಾರ್ಮ್ನ ಚೇಂಜ್ ಮಾಡಬೇಕು, ಬಿಟ್ಟರೆ ಇಲ್ಲಿ ಸಮಸ್ಯೆಗಳನ್ನ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅನಿಸುತ್ತೆ. ಥ್ಯಾಂಕ್ ಯು ಶ್ರಜಿರಿ. ಅಟೆನ್ಷನ್ ಸ್ಪ್ಯಾನಿಗೆ ಸಂಬಂಧಪಟ್ಟಂಗೆ ನಿಮ್ಗೊಂದು ಸ್ವಲ್ಪ ಬೇರೆ ಥರ ಪ್ರಶ್ನೆ ಕೇಳ್ತೀನಿ ವಿಕಾಸ್. ಏನು ಗೊತ್ತಾ, ಮೊದಲನೇದಾಗಿ ಎಲ್ಲರೂ 10 ಸೆಕೆಂಡು 20 ಸೆಕೆಂಡು ರೀಲ್ಸ್ನ ಮಾತಾಡ್ತಾ ಇದ್ದಂಗೆ ನಮ್ಮ ಅಷ್ಟು ಸೀರಿಯಲ್ಗಳು ಸುಮಾರು 22ರಿಂದ 28 ನಿಮಿಷಗಳವರೆಗೂ ಬರೋದು. ಮತ್ತು ಸಂಜೆ 5:15 ಗಂಟೆಯಿಂದ ಶುರು ಮಾಡಿದ್ರೆ ರಾತ್ರಿ 10:15 ಗಂಟೆವರೆಗೂ ಕನಿಷ್ಠ ಮೊದಲ 3 ಸ್ಥಾನದಲ್ಲಿರುವ ಅಷ್ಟು ಜನಗಳ ಅಷ್ಟು ಚಾನಲ್ಗಳ ನಂಬರ್ ತಗೊಂಡ್ರೆ ಈ 30 ಸೆಕೆಂಡಿನ ಅಟೆನ್ಷನ್ ಸ್ಪ್ಯಾನಿಗಿಂತ ಜಾಸ್ತಿ ಅಟೆನ್ಷನನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ಕಾಣಿಸುತ್ತೆ ತಾನೆ. ಸೊ ಅದ್ರ ಬಗ್ಗೆನೇ ಹೇಳ್ತೀರಾ ಹೇಗೆ ಅಂದರೆ ಒಂದು ಸೀರಿಯಲ್ ಅಂತಂದರೆ 2 ಬ್ರೇಕು, ಆ ಬ್ರೇಕಿನ ನಂತರನೂ ಅವ್ರು ಬರಬೇಕಾಗಿರೋದು. ಈ ರೀತಿಯ ಸವಾಲುಗಳನ್ನ ಒಬ್ಬ ರೈಟ್ರಾಗಿ ಅಥವಾ ಒಬ್ಬ ಮೇಕರಾಗಿ ಹೆಂಗೆ ಅದನ್ನು ಎದುರಿಸ್ತಿದ್ದೀರಾ ಅಂತ ಹೇಳಿದ್ರೆ, ಯಾಕಂದರೆ ಈ ಅಟೆನ್ಷನ್ ಸ್ಪ್ಯಾನ್ನ ವಿಷಯ ದೊಡ್ಡದೇನೆ. ಹೀಗೆ ಅಟೆನ್ಷನ್ ಸ್ಪ್ಯಾನ್ ಬಗ್ಗೆ ಮಾತಾಡ್ತಾ ಇರುವಾಗಲೇ ನನಗೆ ಈ ರಂಜಿನಿ ಭಾಳ ಚೆನ್ನಾಗಿರೋ ಮಾತಾಡಿದರು. ಅಂದರೆ ಒಂದು ಎಲ್ಲರ ಪ್ರಯಾರಿಟಿಗಳು ಬೇರೆ ಬೇರೆ ಇದೆ ಅಂತ. ಅಂದರೆ ನನಗೆ ನಾನು ನೋಡೋನಿಗೆ ಯಾವುದೋ ಒಂದು ನನ್ನ ಮಗಳು ನೋಡೋಳಿಗೆ ಕೆ ಡ್ರಾಮಾಗಳು ನೋಡ್ತಾ ಇದ್ದರೆ, ನಾನು ಒಂದು ಹಿಂದಿಯ ಯಾವುದೋ ವೆಬ್ ಸೀರೀಸ್ಗಳನ್ನು ನೋಡ್ತಿದ್ರೆ ನಮ್ಮಮ್ಮ ಕನ್ನಡದಲ್ಲಿ ಬರ್ತಿರೋ ಯಾವುದೋ ಧಾರಾವಾಹಿ ನೋಡ್ತಿರ್ತಾರೆ. ಅಂದರೆ ಈಗ ಒಂದು ಮನೆಯಲ್ಲಿ 3-4 ಜನ ಇದ್ದಾರೆ, 3-4 ಜನರ ಪ್ರಯಾರಿಟಿಗಳು ಇವತ್ತು ಸ್ಪಷ್ಟವಾಗಿ ಬೇರೆ ಬೇರೆ ಆಗೋಗಿದೆ.
ಅದನ್ನು ನಾವು ಸರಿ ಮಾಡಬೇಕು ಅನ್ನೋದು ಆಗಬೇಕೋ ಬೇಡೋ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಆ ಥರದ ಒಂದು ಖಂಡತುಂಡವಾದಂಥ ಒಂದು ಬೈಫರ್ಕೇಷನ್ಸ್ಗಳು ಆಗಿಬಿಟ್ಟಿದೆ. ಹೀಗಿರುವಾಗ ಇವತ್ತು ನಾನೊಂದು ನಂಬರ್ 1 ಚಾನಲಿನ ಜಿ ಚಾನಲಿನ ಜೊತೆ ಕೆಲಸ ಮಾಡ್ತಿರೋನಾಗಿ ಹೇಳೋದಾದರೆ, ಇವತ್ತು ನಮಗೆ ಬರಹಗಾರನಾಗ ಒಂದು ಸವಾಲು ಹೌದು. ಅಂದರೆ ಇವತ್ತು ತುಂಬ ನೀವು ಮೇಡಮ್ ಹೇಳಿದಂಗೆ ತುಂಬ ಕಂಟೆಂಟ್ಗಳ ಒಂದು ಪ್ರವಾಹ ಬಂದುಬಿಟ್ಟಿದೆ. ಈಗ ಒಂದು 5-6 ವರ್ಷದಲ್ಲಿ ಬಂದಷ್ಟು ಪ್ರವಾಹ ಯಾವಾಗಲೂ ಬಂದಿರಲಿಲ್ಲ. ಅದರಲ್ಲೂ ಈ ಯಾವಾಗ ಲಾಕ್ಡೌನ್ ಬಂದಾಗ ನಮ್ಮನೆ ಅಮ್ಮಂದಿರು ಕೂಡ ಹಿಂದಿ ಸಿನಿಮಾ ನೋಡೋಕೆ ಶುರು ಮಾಡಿದರು, ತೆಲುಗು ಸಿನಿಮಾ ನೋಡೋಕೆ ಶುರು ಮಾಡಿದರು, ಮಲಯಾಳಂ ಸಿನಿಮಾ ನೋಡೋಕೆ ಶುರು ಮಾಡಿದರು, ಕೆಲವರು ಕೊರಿಯನ್ ಡ್ರಾಮಾಗಳನ್ನ ನೋಡೋಕೆ ಶುರು ಮಾಡಿದರು. ಹಾಗಾಗಿ ಅವರಿಗೆ ಒಂದು ಕಾಲಕ್ಕೆ ತುಂಬ ಎದುರುಗಡೆ ಒಂದು ಗೋಡೆ ಇತ್ತು. ಆ ಗೋಡೆ ಮೇಲೆ ಮನೆಯ ಒಂದು ಕನ್ನಡದ ಸೀರಿಯಲ್ಗಳು ಮಾತ್ರ ಬರ್ತಾಯಿದ್ವು. ಇವತ್ತು ಆ ಗೋಡೆ ಒಡೆದೋಗ್ಬಿಟ್ಟಿದೆ. ಈ ಜಗತ್ತೆಲ್ಲ ನಮ್ಮ ಮನೆ ಮುಂದೆ ಬಂದು ನಿಂತುಬಿಟ್ಟಿದೆ. ಹಾಗಾಗಿ ನನಗೆ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡುವ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹೀಗಿರುವಾಗ ಒಂದು ಮನೋರಂಜನಾ ಚಾನಲಲ್ಲಿ ಮನೋರಂಜನೆಯನ್ನು ಕಾಯ್ದುಕೊಂಡು ಅದರಲ್ಲಿ ಒಂದು ಸಣ್ಣ ಸೆನ್ಸಿಬಿಲಿಟಿನೂ ಇಟ್ಟುಕೊಂಡು ಅವ್ರಿಗೆ ಕೇಟರ್ ಮಾಡೋದು ಬಹಳ ಬಹಳ ಕಷ್ಟವಾದಂಥ ವಿಚಾರ. ಆದರೆ ನಮಗೆ ಟೆಲಿವಿಷನ್ ನನಗನ್ಸೋ ಪ್ರಕಾರ ಟೆಲಿವಿಷನ್ನಲ್ಲಿ ಇವತ್ತಿಗೂ ಉಳ್ಕೊಂಡಿದೆ, ಧಾರಾವಾಹಿಗಳನ್ನು ನೋಡ್ತಿದ್ದಾರೆ ಅಂದರೆ ಅದಕ್ಕೆ ನಾವು ಸಿನಿಮಾ ಲೋಕದಲ್ಲಿ ಸಿಗದೇ ಇರುವ ಮನೋರಂಜನೆಯನ್ನು ಅವರು ಟೆಲಿವಿಷನಲ್ಲಿ ಅಪೇಕ್ಷೆ ಮಾಡ್ತಿರೋದೇ ಕಾರಣ ಇರ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಸಿನಿಮಾದಲ್ಲಿ ಬಹಳ ಅಂದರೆ ಒಂದು ಫ್ಯಾಮಿಲಿ ಸಿನಿಮಾಗಳು ಬರ್ತಾ ಇಲ್ಲದೆ ಇರೋದು, ಅಥವಾ ಒಂದು ಲವ್ ಸ್ಟೋರಿಗಳು ನಾವು ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ. ಈ ಒಂದು 5 ವರ್ಷದಲ್ಲಿ ಕನ್ನಡದ ಬೆಸ್ಟ್ ಲವ್ ಸ್ಟೋರಿ ಯಾವುದು ಅಂತ ಯೋಚನೆ ಮಾಡಿ ನಿಮಗೊಂದು 3-4ರಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅದರ ಹೊರತಾಗಿ ನಾವು ತುಂಬ ಒಂದು ಪ್ಯಾನ್ ಇಂಡಿಯಾದ ಕನ್ಸಲ್ಲಿ ಬಂದು ನಿಂತ್ಬಿಟ್ಟಿದ್ದೀವಿ ನಾವು. ಅಂದರೆ ಅದರ ಬಹಳ ನಾವು ನಮ್ಮ ಮನೆಯವ್ರನ್ನ ದಾಟ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಲ್ಪನೆಯ ಕನಸಲ್ಲಿ ನಾವು ಒದ್ದಾಡ್ತಿದ್ದೀವಿ. ನಮಗೆ ಬೇಕಾದ ಇದು ಸಿಗ್ತಾ ಇಲ್ಲ. ಅಂದರೆ ನನಗೀಗ ಕೋರಮಂಗಲದ ಏರಿಯಾದಲ್ಲಿ ಒಂದು ಚೆನ್ನಾಗಿರುವ ಅನ್ನ ರಸಂ ಬೇಕಾಗತ್ತೆ, ಬಟ್ ನಂಗೆ ಇಲ್ಲಿ ಸುತ್ತಮುತ್ತ ಬರೀ ಪಿಜ್ಜಾ ಅಂಗಡಿಗಳೇ ಕಾಣಿಸ್ತಿದ್ದಾವೆ. ಹಂಗಿರುವಾಗ ನಾನು ರಸಂ ಅಂಗಡಿ ಎಲ್ಲಿ ಹೋಗ್ತೀನಿ ಅಂತಂದರೆ, ನನಗೆ ಎಲ್ಲಿ ರಸಂ ಸಿಗುತ್ತೋ, ಅನ್ನ ರಸಂ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತೀನಿ. ಆ ಥರದ ಒಂದು ಕೇಟ್ರಿಂಗನ್ನು ಟೆಲಿವಿಷನ್ ಮಾಡ್ತಿರೋದಕ್ಕೆ ಇವತ್ತು ಇಷ್ಟರ ಮಟ್ಟಿಗೆ ಉಳ್ಕೊಂಡಿದೆ ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ಸ್ ವಿಕಾಸ್. ಒಂದು 10 ನಿಮಿಷಗಳ ಕಾಲ ಪ್ರಶ್ನೆಗಳನ್ನು ತಗೊಳ್ಬೇಕು ಅಂತಿದೆ. ಅದಕ್ಕಿಂತ ಮುಂಚೆ 3 ಜನ ಪ್ಯಾನಲಿಸ್ಟ್ಗಳ ಜೊತೆಗೆ ಒಂದೇ ವಿಷಯದ ಬಗ್ಗೆ 3 ಜನರ ರೆಸ್ಪಾನ್ಸ್ ತಗೊಳ್ಬೇಕು ಅಂತಿದ್ದೀನಿ. ಯಾಕಂದರೆ 3 ಜನರು ಕೂಡ ಬಹಳ ಕ್ರಿಯೇಟಿವ್ ಆದ ರೈಟರ್ಸ್. ಅಂದರೆ ಆರ್ತಿಯವರು ಕವಿತೆ ಬರೆದಿದ್ದಾರೆ, ವಿಕಾಸ್ ಕವಿತೆ ಕತೆ ಎಲ್ಲವನ್ನೂ ಬರೆದಿದ್ದಾರೆ, ಇವರು ಕೂಡ ಕಾದಂಬರಿ ಕತೆ ಎರಡನ್ನೂ ಬರೆದಿದ್ದಾರೆ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ಹೌದು, ಈ ಮಾರುಕಟ್ಟೆ ಒತ್ತಡ, ಪ್ರಭುತ್ವದ ಒತ್ತಡ, ಈ ಎಲ್ಲದರ ಮಧ್ಯೆ ನಿಮ್ಮ ಕಾವ್ಯ ಕತೆ ಅದಕ್ಕೆ ಹೆಂಗೆ ಜಾಗ ಮಾಡ್ಕೋತಾ ಇದ್ದೀರಾ ಅದನ್ನು ಒಂದ್ಸಲ ಹೇಳಿ. ಯಾಕೆಂದರೆ ನಾವು ಒಂದು ಸ್ವಲ್ಪ ಆ ಸುಪೀರಿಯಾರಿಟಿಗೆ ಒಂದು ಸಲಾಮ್ ಹೇಳ್ಬಿಡೋಣ. ಇದನ್ನು ಮೊದಲು ತುಂಬ ಸತಿ ನಾನು ಹೇಳಿದ್ದೀನಿ. ಅದೇನಾಗುತ್ತೆ ಅಂದರೆ, ಯಾವುದೇ ಒಂದು ಪದಕ್ಕೆ, ಭಾಷೆಗೆ ಒಂದು ಸಂಕೋಚ ಇರುತ್ತೆ, ನಾಚಿಕೆ ಇರುತ್ತೆ. ನೀವು ಪದೇ ಪದೇ ಅದೇ ಬಳಕೆ ಮಾಡ್ತಾ ನನಗೆ ಎಲ್ಲೋ ಅದು ಕಳೆದು ಹೋಯ್ತೇನೋ, ನನ್ನ ಕೈ ಚಪ್ಪಿ ಹೊರಟೋಯ್ತೇನೋ, ಜಾರು ಹೋಯ್ತೇನೋ, ಸ್ನಾನದಲ್ಲಿ ಸೋಪ್ ಜಾರು ಹೊರಟೋಗುತ್ತಲ್ಲ, ಆ ಥರ ಭಾವನೆಗಳು ಎಲ್ಲೋ ಹಿಡಿಲಿಕ್ಕೆ ಆಗಲ್ಲ, ಅದು ಹೊರಟೋಗಿರುತ್ತೆ. ಆ ಥರ ತುಂಬ ಸತಿ ಅನಿಸುತ್ತೆ. ಆಮೇಲೆ ಏನಾಗ್ತಾ ಇದೆ, ಈ ಥರ ಪದೇ ಪದೇ ಹೆಚ್ಚು ಕಂಟೆಂಟ್ ನಾವು ಕ್ರಿಯೇಟ್ ಮಾಡ್ತಾ ಇದ್ರೂ ಎಲ್ಲ ಒಂದೇ ಥರ ಕಾಣಿಸ್ತಾ ಇದೆ. ಎಲ್ಲ ನಾವು ತುಂಬ ಯಾವುದೇ ಚಾನಲ್ ನೀವು ಬ್ರೌಸ್ ಮಾಡಿ ನೋಡಿ, ನಾನು ವಾಹಿನಿ ವಿಹಾರ ಅಂತ ಕರಿತೀನಿ, ಅದನ್ನು ಹಿಂಗೆ ತಿರುಗಿ ನೋಡಿದ್ರೆ ಎಲ್ಲ ಅದದೇ ಇರುತ್ತೆ. ನನಗನ್ನಿಸೋದು ಎಲ್ಲ ಬಂದ್ ಮಾಡಿಬಿಡ್ರಪ್ಪ, ಎಲ್ಲ ಬಂದ್ ಮಾಡಿ ಒಂದು ಚಾನಲ್ನ ನೀವು ಲಕ್ಷಣವಾಗಿ ಪೋಷಿಸಿ ಸಾಕು ಅಂತ ಹೇಳಿಬಿಡೋಣ, ಜೋರಾಗಿ ಕಿರ್ಚಿಬಿಡೋಣ ಅಂತ ಅನ್ನಿಸೋಷ್ಟು ಕೆಲಸತಿ ಇದು ನನ್ನ ಅಸ್ತವ್ಯಸ್ತ ಮಾಡಿಬಿಡುತ್ತೆ ಇಸ್ಮಾಯಿಲ್. ಹೌದು ಮೇಡಮ್, ನಾನು ಕೇಳ್ತಿರೋದು ನಿಮ್ಮ ಕಾವ್ಯಕ್ಕೆ ಹೆಂಗೆ ಟೈಮ್ ಮಾಡ್ಕೋತೀರಾ ಈ ಎಲ್ಲ ಒತ್ತಡಗಳ ಮಧ್ಯೆ ಅಂತ? ಅದೇ ಅದು ಸ್ವಲ್ಪ ಕಷ್ಟನೇ ಹೇಳೋದು. ಯಾಕಂದರೆ ಪದೇ ಪದೇ ವೈಯಕ್ತಿಕವಾಗೂ ಒಂದೆರಡು ಹೊಡೆತಗಳು ಬಿದ್ದ ಮೇಲೆ ಸ್ವಲ್ಪ ನನಗೆ ಚೇತರಿಸ್ಕೊಳ್ಳಿಕ್ಕೇ, ಜೀವ ತ್ರಾಣಕ್ಕೇ ಕೆಲವು ಸತಿ ಕಷ್ಟ ಆಗ್ತಾ ಇದೆ. ಆಮೇಲೆ ಅಧಿಕಾರಶಾಹಿಯ ಒತ್ತಡಗಳಿರುತ್ತಲ್ಲ, ಅದು ಎಂಥವ್ರನ್ನೂ ಹೈರಾಣ್ ಮಾಡಿಬಿಡುತ್ತೆ ರೀ. ಆ ಹೈರಾಣ್ ಮಾಡೋದ್ರ ಮಧ್ಯೆನೂ ಎಲ್ಲೋ ಒಂದು ಸತಿ ಖಂಡಿತ ಕಾವ್ಯ ಕೈ ಬಿಡಲ್ಲ. ಅದು ಮಧ್ಯರಾತ್ರಿ ಒಂದು ಸತಿ ಹೊಡೆದು ಎಬ್ಬಿಸಿ ಏನಾದರೂ ಮಾಡಿ ಬರೆಸತ್ತೆ. ಥ್ಯಾಂಕ್ ಯು ಮೇಡಮ್. ರಂಜಿನಿಯವರು, ನಿಮ್ಮ ಉತ್ತರನ ನಾನು ತುಂಬ ಕುತೂಹಲದಿಂದ ನೋಡ್ತೀನಿ. ಯಾಕೆಂತಂದರೆ ನೀವು ತುಂಬ ಒತ್ತಡದಲ್ಲಿರುವಾಗ 2 ಕೃತಿಗಳನ್ನು ತಂದ್ರಿ. ಎಷ್ಟು ಒತ್ತಡದಲ್ಲಿದ್ದೀರಿ ಅಂತ ನಮಗೆ ಗೊತ್ತಿತ್ತು, ನಮ್ಮ ಜೊತೆನೂ ಕೆಲಸ ಮಾಡ್ತಾ ಇದ್ರಿ, ಅದಲ್ಲದೆ ಬೇರೆ ಬೇರೆ ಅಸೈನ್ಮೆಂಟ್ಗಳಲ್ಲೂ ನೀವಿದ್ರಿ. ಆವಾಗ ಅದು ಹೇಗೆ ಸಾಧ್ಯ ಆಯಿತು, ಹೆಂಗಾಯಿತು
ಅಂದರೆ ಇದರಿಂದ ಬಿಟ್ಟು ಈ ಒತ್ತಡಗಳಿಂದ ಮತ್ತು ನೀವು ಮಾಡ್ತಾ ಇದ್ದ ಕೆಲಸಗಳಿಂದ ಸಂಪೂರ್ಣ ಭಿನ್ನವಾದ ಒಂದು ಕೆಲಸ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಯಿತು? ತುಂಬ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಆ್ಯಕ್ಟರ್ಸ್ಗಿರೋಷ್ಟು ಸಮಯ ಇನ್ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ನಾವು ಹೋಗಿ ಮೇಕಪ್ ಹಾಕೊಂಡು ರೆಡಿಯಾಗಿ ಕೂತ್ರೆ ಸಾಕು, ಅತಿಯಾಗಿ ಯೋಚನೆ ಮಾಡದೆ ಡೈರೆಕ್ಟ್ ಹೇಳಿದ್ದಷ್ಟನ್ನೇ ಮಾಡಿದ್ರೆ ತುಂಬ ಸಮಯ ಇರುತ್ತೆ. ಕನ್ನಡತಿ ಮಾಡುವಾಗ ನಾನು ತುಂಬ ಇನ್ಸ್ಪಿರೇಷನ್ ತಗೋತಾ ಇದ್ದೆ, ಸ್ಕ್ರಿಪ್ಟಿಂದ, ನಿರ್ದೇಶನದಿಂದ, ಮತ್ತು ನಮಗೆ ಸಿಕ್ಕಂತಹ ಆಡಿಯನ್ಸಿಂದ. ಅವರು ಅಷ್ಟು ಗಂಭೀರವಾಗಿ ನಮ್ಮ ಧಾರಾವಾಹಿ ನೋಡ್ತಾ ಇದ್ರು, ಅಷ್ಟು ಎಳೆಯಾಗಿ ಬಿಡಿಸಿ ನೋಡ್ತಾ ಇದ್ರು. ಹಾಗಾಗಿ ನನಗೇನೋ ಬರಿಬೇಕು ಅನ್ಸೋಕ್ಕೆ ಶುರುವಾಯಿತು, ಅಂದರೆ ನಾನು ಈಗಲೇ ಬರೆಯೋಕ್ಕೆ ಸಾಧ್ಯ ಅಂತ. ಆಮೇಲೆ ನಾನು ಅಷ್ಟೆಲ್ಲ ಯೋಚನೆ ಮಾಡಿ ಶುರು ಮಾಡಿದ್ದಲ್ಲ, ಕೋವಿಡ್ ಸಮಯದಲ್ಲಿ ಶುರು ಮಾಡಿದ್ದು, ಹಾಗಾಗಿ ತುಂಬ ಸಮಯ ಆಯಿತು. ಒಂದು ಎರಡನೇ ಸಲ ಮಾಡಿದಾಗ ಒಂದು ಕತೆ ಡಬ್ಬಿಯಿಂದ ಸಿಕ್ಕಂಥ ಪ್ರೋತ್ಸಾಹದಿಂದ ಇನ್ನೊಂದು ಬರೆಯೋಕ್ಕೆ ಸ್ಫೂರ್ತಿ ಸಿಕ್ತು. ಆದರೆ ಈಗ ನಾನು ತುಂಬ ಹೋಪ್ಲೆಸ್ ಆಗಿದ್ದೀನಿ, ನನಗೆ ತಲೆ ಎಲ್ಲ ಖಾಲಿ ಆಗಿದೆ. ನಾನು ಓದೋಕ್ಕೆ ಮಾತ್ರ ನನ್ನ ಸಮಯನ ಇಟ್ಕೊಂಡಿದ್ದೀನಿ. ಮತ್ತು ಕಥೆಗೂಟ ನನ್ನನ್ನು ತುಂಬ ಇನ್ಸ್ಪೈರ್ ಮಾಡ್ತಾ ಇದೆ, ಓದಲೇಬೇಕು ಅಂತ ಒಂದು ಒತ್ತಡ ತಂದು ಅದನ್ನು ಮಾಡ್ತಾ ಇದೆ. ಅದು ಬಿಟ್ಟರೆ ಒಂದು ಸಿನಿಮಾ ಸ್ಕ್ರೀನ್ ಪ್ಲೇ ಬರೀಬೇಕು ಅಂತ ಅದರಲ್ಲಿ ಸಿಕ್ಕಾಕೊಂಡು 1 ವರ್ಷದಿಂದ ಒದ್ದಾಡ್ತಿದ್ದೀನಿ. ಅಂಥ ದೊಡ್ಡ ಕೆಲಸ ಏನೂ ಮಾಡ್ತಾ ಇಲ್ಲ, ಮಾಡಬೇಕು ಅಂತ ಇದ್ದೀನಿ. ವಿಕಾಸ್, ನಾನು ನಿಮಗೆ ಇದನ್ನು ಕೇಳಬಾರ್ದು, ಆದರೂ ನಿಮ್ಮ ಹತ್ರನೂ ಕುತೂಹಲ ಇದೆ ನನಗೆ. ಯಾಕೆಂದರೆ ನಿಮ್ಮ ಪತ್ರಿಕೋದ್ಯಮ ದಿನಗಳಿಂದ ಇಲ್ಲಿ ತನಕ ಒತ್ತಡಗಳ ಮಧ್ಯೆನೇ ನಿಮ್ಮ ಕಥೆಗಳು, ಕವಿತೆಗಳು ಅಷ್ಟು ಬಂದಿದ್ದಾವೆ. ಹಾಗಾಗಿ ಅದನ್ನು ಹೌದು, ಆದರೂ ಅದನ್ನು ಕೇಳೋಕ್ಕೊಂದು ಇದಿದೆ, ನನಗೆ ಕುತೂಹಲ ಇದೆ, ಏನಿರ್ಬೋದು ಹೆಂಗೆ ಅದು ಅಂತ. ಅಂದರೆ ಕತೆ ನನಗೆ ಆ್ಯಕ್ಚುಲಿ ಕತೆ ಅನ್ನೋದು ನನಗೊಂದು ಇದ್ರ ಥರ, ಹೊರದಾರಿ ಥರ. ಯಾಕೆಂದರೆ ನನ್ನ ಒಂದು ಒತ್ತಡದ, ಅಂದರೆ ನಾನು ಜರ್ನಲಿಸಮ್ ಮಾಡ್ತಿದ್ದಾಗಲಾಗಿರ್ಬೋದು ಅಥವಾ ಟೆಲಿವಿಷನಿಗೆ ಬಂದಾಗ ಆಗಿರಬಹುದು, ನಾನು ಇವತ್ತು ರಘು ಅಪಾರ ಹತ್ರ ಮಾತಾಡ್ತಾ ಇದ್ದೆ. ಅಂದರೆ ನನಗೆ ತುಂಬ ಆಫೀಸಿನ ಫ್ರಸ್ಟ್ರೇಷನ್ ಆದಾಗ ಒಳ್ಳೊಳ್ಳೆ ಕತೆಗಳು ಹುಟ್ಟಿದ್ದಾವೆ. ಹಾಗಾಗಿ ನನಗೆ ಐ ಡೆಡಿಕೇಟೆಡ್ ಟು ಇದು ಯಾವುದು ಅಂದರೆ ನನ್ನ ಬ್ಯುಸಿ ಶೆಡ್ಯೂಲ್, ಅದು ಕೆಲಸಗಳ, ಆಫೀಸಿನ ಕೆಲಸಗಳ ಮಧ್ಯದಲ್ಲಿ. ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಬರವಣಿಗೆ ಯಾಕೆ ಕಮ್ಮಿ ಆಗಿದೆ ಅಂದರೆ ಒತ್ತಡ ಬಹುಶಃ ಕಮ್ಮಿ ಆಗಿರ್ಬೋದು. ಹಾಗಾಗಿ ಈ ವರ್ಷದಲ್ಲಿ ಒಂದು ಸಂಕಲನ ತರಬೇಕು ಅಂತಿದ್ದೀನಿ. ಪ್ರತಿ ಸಲನೂ ಕತೆ ಅಂದರೆ ಈಗ ಇದರಲ್ಲೆಲ್ಲ ಈ ವಿಜುವಲ್ ಮೀಡಿಯಾಗಳಲ್ಲಿ ಕೆಲಸ ಮಾಡಿ ನನ್ನ ಕತೆ ಅಂತ ಕೂತಾಗ ಅದು ಬಹಳ ಅದ್ಭುತವಾದಂಥ ರಿಲ್ಯಾಕ್ಸೇಷನನ್ನು ಕೊಡುತ್ತೆ. ಯಾಕೆಂದರೆ ನನಗೆ ಮಾತ್ರ ನಾನು ಬರಿಬೋದಾದಂಥ ವಿಷಯ ಅಂತಂದರೆ ಕತೆ ಅಥವಾ ಕವಿತೆ. ಹಾಗಾಗಿ ನನಗೆ ಅದು ತುಂಬ ಪ್ಯೂರ್ ಆಗಿರುವ ಇದನ್ನು ಅನುಭವವನ್ನು ಕೊಡೋದು ಯಾವಾಗಲೂ ಈ ಒತ್ತಡದ ಮಧ್ಯದಲ್ಲಿ. ಥ್ಯಾಂಕ್ ಯು. 3 ಜನ ಪ್ಯಾನಲಿಸ್ಟ್ಗಳಿಗೆ ಇವಾಗ ಬಹಳ ಮತ್ತು ನನಗೂ ಸೇರಿದಂಗೆ ಬಹಳ ಪ್ರಶ್ನೆಗಳು ಬರಲಿಕ್ಕಿದ್ದಾವೆ ಅಂತ ಗೊತ್ತಿದೆ ನನಗೆ. ಸೊ ಮುಂದಿನ 15 ನಿಮಿಷ ನಮಗೆ ಸಮಯ ಇದೆ. ಅದರಲ್ಲೊಂದು 5 ನಿಮಿಷ ನಮಗೆ ಕನ್ಕ್ಲೂಡ್ ಮಾಡಬೇಕು, ಅಲ್ಲಿಗೆ 10 ನಿಮಿಷ ಅಷ್ಟೆಲ್ಲ ಆಗುವಂಥ ಪ್ರಶ್ನೆಗಳನ್ನ ನಾವು ತಗೋತೀವಿ. ಇದು ನಾವೆಲ್ಲ ಚಿಕ್ಕವರಾಗಿದ್ದಾಗ, ಅಂದರೆ ಬರೀ ದೂರದರ್ಶನ, ಉದಯ ಟಿವಿ, ಈ ಟಿವಿ ಹತ್ರ ಒಂದೆರಡಷ್ಟೇ ವಾಹಿನಿಗಳಿದ್ದಾಗ ನಾವು ಇವಾಗ ಯೋಚನೆ ಮಾಡಿದ್ರೆ ನಮ್ಗನ್ಸೋದು ಆಗ ಕಂಟೆಂಟ್ ನಮ್ಗೆ ಆಕ್ಸೆಸಬಲ್ ಆಗಿ ಇಟ್ಟು ಸಹ ಒಂದು ಸ್ವಲ್ಪ ನಮ್ಮ ಬೌದ್ಧಿಕ ಮಟ್ಟನ ಎಪ್ಸೋ ಥರ ಪ್ರಯತ್ನ ನಡೀತಾ ಇತ್ತು ಅಂತ. ಅಂದರೆ ಮಗು ಚೂರು ಚಿಮ್ಮಿ ಹಿಡಿಯೋ ಥರ ರೀತಿ ಕಂಟೆಂಟ್ ಇರ್ತಾ ಇತ್ತು, ಸ್ಲೈಟ್ಲಿ ಕಲೆಕ್ಟಿವ್ ಇಂಟೆಲೆಕ್ಟ್ನ ಜಾಸ್ತಿ ಮಾಡೋ ಥರ ಅಂತ. ಬಟ್ ಇವಾಗ ನಾವು ಇವತ್ತು ಕೇಳಿ ಡಿಸ್ಕಷನ್ ನೋಡಿದ್ರೆ, ಅಂದರೆ ಲೈಕ್ TRPಗೋಸ್ಕರ ಆಪ್ಟಿಮೈಸ್ ಮಾಡ್ತೀವಿ, ಅಥವಾ ನಾವು ತುಂಬ ಲೋಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಿದೆಯೋ ಅದಕ್ಕೆ ಅಪೀಲ್ ಮಾಡ್ತೀವಿ. ಅಂದರೆ ಈಗ ಸೌತಿಯಿಂದ ಗಂಡನ್ ಬಿಡಿಸ್ಕೊಳ್ಳೋದು 1-2-3 ವರ್ಷ, ಈ ಥರ ಇಶ್ಯೂಸ್ನ ನಾವು ಡೀಲ್ ಮಾಡ್ತೀವಿ. ಅಂದರೆ ಆ ಅಟೆಂಪ್ಟನ್ನು ಟೋಟಲಿ ಕಂಟೆಂಟ್ ರೈಟರ್ಸ್ ಬಿಟ್ಟಿದ್ದೀರಾ. ದ ಟಗ್ ಆಫ್ ವಾರ್ ಇಸ್ ಇಟ್ ನಾಟ್ ಹ್ಯಾಪನಿಂಗ್ ಎಟ್ ಆಲ್. ಅಂದರೆ ಇದು ಸಡಿಲ ಬಿಟ್ಟು ಎಳೆಯೋದು ಅಂತಾರಲ್ಲ, ಅದು ಇವಾಗ ನಾವು ಗಮನಿಸಿದ್ರೆ ಅದು ಆಗ್ತಾನೆ ಇಲ್ಲ. ಪೂರ್ತಿ ಸಡಿಲ ಬಿಟ್ಬಿಟ್ಟಿದ್ದೀವಿ, ನಿಮ್ಗೆ ಏನು ಬೇಕೋ ಅದು ಕೊಡ್ತೀವಿ, ನಾವು ಪೂರ್ತಿ ನಿಮ್ಮ ಮಟ್ಟಕ್ಕೆ ಇಡ್ತೀವಿ ಕಂಟೆಂಟನ್ನು, ಅಥವಾ ನಿಮ್ಮ ಲೋಯೆಸ್ಟ್ ಇನ್ಸ್ಟಿಂಕ್ಟ್ಸ್ಗೆ ಕೇಟರ್ ಮಾಡ್ತೀವಿ ಅಂತ. ಈ ಥರದ ಪ್ರಶ್ನೆಗಳು ಅನೇಕ ಇರ್ಬೋದು ಅಂತ ನನಗೊಂದು ಅನುಮಾನ ಇದೆ. ಸೊ ಹಾಗಾಗಿ ಎಲ್ಲದಕ್ಕೂ ಒಟ್ಟಿಗೆ ಉತ್ತರಿಸ್ಬೇಡ. ನನ್ನ ಪ್ರಶ್ನೆ ವಿಕಾಸ್ ಸರಿಗೆ ಮತ್ತು ಮೇಡಮ್ಗೆ ಏನಂತಂದ್ರೆ, ಎಲ್ಲರೂ ಹೇಳಿದ್ರು ದೂರದರ್ಶನದವರು ಕತೆಗಳನ್ನ ಎಳಿತಾರೆ ರಬ್ಬರ್ ಎಳ್ದಂಗೆ ಅಂತ ಅನ್ಕೊಂಡು. ನಾನು ಇತ್ತೀಚೆಗೆ ದೂರದರ್ಶನಕ್ಕೆ ಸೇರ್ಕೊಂಡಾಗ್ಲೂ ನನ್ನ ಮನೆಯವರು ಅದನ್ನ ಹೇಳಿದ್ರು, ಏನಕ್ಕೆ ಅಲ್ಲಿಗೆ ಹೋಗಿ ಸೇರ್ಕೊಂತಿ ಅನ್ಕೊಂಡು. ಆದ್ರೆ ಕೆಲವೊಂದಷ್ಟು ರಿಸರ್ಚ್ ಮಾಡಿದ್ಮೇಲೆ ನಂಗೆ ಅನಿಸ್ತಿದೆ, ಈಗ ಯಾವುದೋ ಒಂದು ಮಾರ್ವೆಲ್ ಸಿನಿಮಾ ಅಂತ ತಗೊಂತೀನಿ ಅಂತಂದ್ರೆ ಸುಮಾರು 20 ವರ್ಷಗಳಿಂದ ಕತೆಗಳನ್ನ ಎನ್ಕೊಂತಾನೆ ಬರ್ತಿದ್ದಾರೆ. ಈಗ ಮನಿ ಹೈಸ್ಟ್ ಅಂತ ಅನ್ಕೊಂಡು ಯಾವುದೋ ಫಾರಿನ್ ಸೀರೀಸ್ಗಳನ್ನ ನೋಡ್ತೀನಿ ಅಂದ್ರೆ 5 ಸೀಸನ್ಸ್ ಬಂದಿದೆ, ಸುಮಾರು ಪ್ರತಿ ಸೀಸನ್ ಅಲ್ಲಿ 10-12 ಎಪಿಸೋಡ್ಸ್ಗಳಿದೆ. ಈಗ ಇಂಡಿಯನ್ ಮಾರ್ಕೆಟಿಗೂ ಬಂದ್ಬಿಟ್ಟಿದೆ ಅದು. ಹಾಗಿದ್ದಲ್ಲಿ ಆ ಸಾಹಿತ್ಯಕ್ಕೆ ಇಲ್ಲದ ದೂರು ಇಲ್ಲೇನಿಕ್ಕೆ ರಬ್ಬರ್ ಎಳ್ದಂಗೆ ಅನ್ಸುತ್ತೆ, ಅಲ್ಲೇನಿಕ್ಕೆ ರಬ್ಬರ್ ಎಳ್ದಂಗೆ ಅನ್ಸೋದಿಲ್ಲ. ಅದು ಸಾಹಿತ್ಯನ ಇದು ಸಾಹಿತ್ಯನ, ಅಥವಾ ಅದು ವಿಜುವಲ್ ಮೀಡಿಯಮ್ಮೇ ಇದು ವಿಜುವಲ್ ಮೀಡಿಯಮ್ಮೇ ಅಲ್ಲ. ದೂರದರ್ಶನಕ್ಕೆ ಏನಕ್ಕೆ ಅಷ್ಟು ಚೆನ್ನಾಗಿ ಮೇಕಿಂಗ್ ಮಾಡಿದ್ರು, ಅಷ್ಟೊಳ್ಳೆ ಕಂಟೆಂಟ್ ಕೊಟ್ಟರು,
ನಿಮ್ಗೇನಕ್ಕೆ ಅಪವಾದ ಇನ್ನೂ ಕೂತಿದೆ ಅನ್ನೋದು ನನ್ನ ಪ್ರಶ್ನೆ. ಥ್ಯಾಂಕ್ ಯು. ಬಿಕಾಸ್ ಆ ಕಂಟೆಂಟಿಗೆ ಸಂಬಂಧಪಟ್ಟ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಒಂದು ಕಂಟೆಂಟ್ ಕ್ರಿಯೇಟರು ಮತ್ತು ಇದ್ರ ಮೇಲೆ ಇರುವ ಒಂದು ಬಹಳ ಕುತೂಹಲಕಾರಿ ಪ್ರಶ್ನೆ. ಥ್ಯಾಂಕ್ ಯು. ನೀವು ಕೇಳಿದ ಪ್ರಶ್ನೆ ಒಂದು ಚೆನ್ನಾಗಿತ್ತು. ಅಂದರೆ ಚೆನ್ನಾಗಿತ್ತು ಅಂತಂದರೆ ನಾವು ಕನ್ನಡತಿ ಮಾಡುವಾಗ ಕೂಡ ಅದನ್ನೇ ಪ್ರಯತ್ನ ಪಟ್ಟಿದ್ದು. ಅಂದರೆ ಒಂದು ಸೀರಿಯಸ್ ಆಗಿರುವ ಆಡಿಯನ್ಸನ್ನು ಮತ್ತು ಒಬ್ಬ ಕಾಮನ್ ಆಡಿಯನ್ಸನ್ನು ಬೆಸೆಯುವ ಒಂದು ಪ್ರೋಸೆಸ್ ಆಗಿ ಒಂದು ಕನ್ನಡತಿ ಅನ್ನೋ ಒಂದು ಧಾರಾವಾಹಿಯನ್ನು ತಗೊಂಡಿದ್ದು. ನೀವು ಸುಮ್ಮನೆ ನೋಡೋಕೆ ಹೋದರೆ ಒಂದು ಮಾರ್ಕೆಟಲ್ಲಿ ತಗೊಂಡು ನೋಡಿದರೆ ನೀವು ಎಷ್ಟು ಧಾರಾವಾಹಿಗಳನ್ನು ನಿನ್ನೆ ಬಂದ ಸೀರಿಯಲ್, ಅಂದರೆ ನಿನ್ನೆವರೆಗಿನ ಸೀರಿಯಲ್ ಎಷ್ಟು ನೋಡಿದ್ರೋ ನಂಗೆ ಗೊತ್ತಿಲ್ಲ. ಯಾಕೆಂದ್ರೆ ತುಂಬ ಜನ ಪೂರ್ವಾಗ್ರಹ ಪೀಡಿತರಾಗಿ ಸೀರಿಯಲ್ ಹಾಳಾಗಿದೆ ಅನ್ನೋ ಥರ ಪ್ರಶ್ನೆ ಬರುತ್ತೆ. ಅಂದರೆ ನಿಮಗೆ ಅಂತ ಹೇಳ್ತಿಲ್ಲ, ನಾನು ಓವರಾಲ್ ಆಗಿ ಜನರಲ್ ಆಗಿ ಬಂದಾಗ ನಾವು ತುಂಬ ಸಲ ಮಾತಾಡ್ಕೋತಾ ಇದ್ವಿ. ನಾವು ಸೀರಿಯಲ್ ಎಳಿತಾರೆ ಅಥವಾ ಒಂದು ನೀವು ಹೇಳಿದ್ರಲ್ಲ ಒಂದು ಇನ್ಸ್ಟಿಂಕ್ಟನ್ನ ಪ್ರಚೋದಿಸುವ ಕತೆಗಳನ್ನು ಮಾಡ್ತೀವಿ, ಅತ್ತೆ ಸೊಸೆ ಸವತಿ ಅಂತ ಹೇಳ್ತೀವಿ ಅಂತ. ಆದರೆ ಅದರ ಮಧ್ಯದಲ್ಲೇ ಒಂದು ಸೀತಾರಾಮ ಥರದ ಕಥೆಯನ್ನು ನಾವು ಕೊಟ್ಟಿದ್ದೀವಿ ಅಥವಾ ಒಂದು ಕನ್ನಡತಿ ಬಂದಿದೆ. ಅಂದರೆ ಅದು ಆ ಥರದ ಆಗಿಲ್ಲ ಅಂತಲ್ಲ. ಅಂದರೆ ಒಂದು 3 ಪಾಪ್ಯುಲರ್ ಮೀಡಿಯಾದ ಒಂದು ಸೀರಿಯಲ್ಗಳ ಮಧ್ಯದಲ್ಲಿ ಒಂದು ಕ್ಲಾಸ್ ಆಗಿರುವ ಎಲ್ಲ, ಅಂದರೆ ತುಂಬ ಕ್ಲಾಸ್ ಜನ ಇಷ್ಟಪಡುವಂಥ ಧಾರಾವಾಹಿಗಳನ್ನು, ಒಂದು ಭೂಮಿಗೆ ಬಂದ ಭಗವಂತ ಆಗಿರ್ಬೋದು, ಅಂದರೆ ಇದೆಲ್ಲ ಥರದ ಪ್ರಯೋಗಗಳು ಎಲ್ಲ ಕಡೆನೂ ಆಗಿದೆ, ಆಗಿಲ್ಲ ಅಂತಲ್ಲ. ಆದರೆ ಏನಂತಂದರೆ ಒಂದು ಮಾರ್ಕೆಟ್ ಅಂತ ನೋಡಿದಾಗ ಅದರಲ್ಲಿ ರೇಷಿಯೋ ಅಂತ ನೋಡಿದಾಗ ಒಂದು 80-20 ಇರಬಹುದು. ಅಂದರೆ ಅದು ಹಾಗೆ ಇರಬೇಕಾಗುತ್ತೆ. ಯಾಕೆಂದರೆ ಒಂದು ಮಾರ್ಕೆಟು ಡ್ರೈವ್ ಮಾಡ್ತಾ ಇದ್ದಾಗ ಅದನ್ನು ನಾವು ಮಾರ್ಕೆಟು ದೃಷ್ಟಿಯಿಂದ ಅಂತ ಮೇಕರ್ಗಳು ನೋಡುವಾಗ ಅದರಲ್ಲಿ ಅದು ನೀವು ಹೇಳ್ದಂಗೆ ಅವೆರಡನ್ನು ಮರ್ಜ್ ಮಾಡೋದು ತುಂಬ ಕಷ್ಟ ಇದೆ. ನನ್ನ ಒಬ್ಬ ಟೆಲಿವಿಷನಲ್ಲಿ ವರ್ಕ್ ಮಾಡೋನಾಗಿ, ಒಬ್ಬ ಕತೆಗಾರ ಆಗಿ ನನಗೆ ಕೇಳಿದರೆ ಈ ಚಾಲೆಂಜ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಈಗ ಒಂದು 3-4 ವರ್ಷದಿಂದ ನಾವು ಕನ್ನಡತಿ ಮಾಡೋಕ್ಕೆ ಹೊರಟಾಗ ಅದಕ್ಕೆ ಅವಕಾಶ ಒಂಚೂರು ಇದೆ ಅಂತ ಅನಿಸ್ತಾ ಇತ್ತು. ಬಟ್ ಈಗ ಅದು ಅವಕಾಶದ ಇದು ತುಂಬ ಕಮ್ಮಿ ಆಗ್ತಾ ಇದೆ. ಯಾಕೆಂತಂದರೆ ಮಾರ್ಕೆಟು ಹಾಗೆ ಬೆಳೀತಾ ಇದೆ. ಇವತ್ತು ಯಾವುದೇ ಸಿನಿಮಾ ಆದರೂ ಫಸ್ಟ್ ವಾರದಲ್ಲಿ ನೀವು ಎಷ್ಟು 100 crore ಬಿಸ್ನೆಸ್ ಮಾಡಿದ್ರ ಅನ್ನೋದಷ್ಟೇ ಹೆಂಗೆ ಸಿನಿಮಾಕ್ಕೆ ಮುಖ್ಯ ಆಗಿದೆಯೋ, ಅದರಿಂದಾಗಿ ಇವತ್ತು ಒಂದು ಸಣ್ಣ ಬಜೆಟಿನ ಒಂದು ಒಳ್ಳೆಯ ಕಥೆಯನ್ನು ಒಂದು ಥಿಯೇಟ್ರಿಗೆ ತಗೊಂಡು ಹೋಗಿ ಅದನ್ನು ಜನ ಬಂದು ನೋಡಿ ಅದರಲ್ಲಿ ಅಂದರೆ ಅದಕ್ಕೆ ಅವರು ಹಾಕಿದಷ್ಟು ದುಡ್ಡು ವಾಪಸ್ ಬರೋದು ಎಷ್ಟು ಕಷ್ಟವಾಗಿರುವ ಪರಿಸ್ಥಿತಿ ಸಿನಿಮಾಕ್ಕೆ ಹೆಂಗಿದೆಯೋ ಹಾಗೆ ಟೆಲಿವಿಷನ್ ಕೂಡ ಆ ಒಂದು ಚಾಲೆಂಜ್ ಇದೆ ಮತ್ತು ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕೆಂದರೆ ನಮಗೆ ಒಂದು ಕಾಲಕ್ಕೆ ಕನ್ನಡದ ಸಿನಿಮಾಗಳು ಅಂತಂದರೆ ಕನ್ನಡ ಮಾತ್ರ ಮಾರ್ಕೆಟ್ ಮಾಡೆಲ್ ಆಗಿತ್ತು. ಇವತ್ತು ಹಂಗಿಲ್ಲ, ಇಂಟರ್ನ್ಯಾಷನಲ್ ಮಾಡೆಲ್, ನ್ಯಾಷನಲ್ ಮಾಡೆಲ್ ಆಗೋಗಿದೆ. ಒಂದು ತೆಲುಗು ಸಿನಿಮಾದ ಕಲ್ಕಿ ಜೊತೆಗೆ ಒಂದು ಮೊನ್ನೆ ರಿಲೀಸ್ ಆದಂಥ ಒಂದು ಶಾಕಾಹಾರಿಯನ್ನು ಜನ ಕಂಪೇರ್ ಮಾಡ್ತಾರೆ. ಹಾಗಂತ ಶಾಕಾಹಾರಿ ಚೆನ್ನಾಗಿಲ್ವಾ ಅಂತಂದರೆ ಶಾಕಾಹಾರಿ ಅದ್ರ ಮಟ್ಟಿಗೆ ಒಳ್ಳೆಯ ಸಿನಿಮಾನೇ, ಆದರೆ ಅದು ಕಲ್ಕಿ ಆಗಿ ಸಾಧ್ಯ ಇಲ್ಲ. ಆದರೆ ಮಾರ್ಕೆಟ್ ಆಗಿ ನೋಡುವಾಗ ಏನಾಗುತ್ತೆ ಅಂದರೆ ಮಾರ್ಕೆಟನ್ನು ಎರಡೂ ಒಂದೇ ಥರ ನೋಡುತ್ತೆ, ಕಲ್ಕಿ ಮತ್ತು ಶಾಕಾಹಾರಿ ಎರಡನ್ನೂ ಒಂದೇ ಥರ ನೋಡುತ್ತೆ. ಹಾಗಿರುವ ಮಾರ್ಕೆಟ್ ಮಾಡೆಲ್ಲಿನ ಸಮಸ್ಯೆಯಿಂದಾಗಿ ಇದು ಈ ಥರದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅದು ಸಾಧ್ಯನಾ ಅಂತಂದರೆ ಸಾಧ್ಯ ಆಗೋಕ್ಕೆ ಪ್ರಯತ್ನ ಆಗಬೇಕು. ನಾವೆಲ್ಲ ನನಗೂ ಆಸೆ ಇರೋದು ಅದೇ. ನಾವು ಕನ್ನಡತಿ ಮಾಡುವಾಗಲೂ ಆ ಥರದೊಂದು ಮಾಡಬೇಕು ಅನ್ನೋ ಆಸೆಯಿಂದ ಮಾಡಿದ್ದು, ಮುಂದಿನ ದಿನಗಳಲ್ಲೂ ಆ ಥರದ್ದು ಮಾಡಬೇಕು ಅನ್ನೋ ಆಸೆಯಲ್ಲೇ ಪ್ರಯತ್ನದಲ್ಲೇ ಇದ್ದೀವಿ ಅಂತ ಹೇಳಿ. ಹಾಗೆ ಕನ್ನಡ ಬಹುತ್ವದ ಪ್ರದೇಶ, ಅಸಂಖ್ಯ ಸಮುದಾಯಗಳು, ಅಸಂಖ್ಯ ಜೀವನ ಪದ್ಧತಿ, ಅಸಂಖ್ಯ ಸಾಂಸ್ಕೃತಿಕ ಬದುಕು ನಮ್ಮ ಮಧ್ಯೆ ತೆರೆದು ನಿಂತಿದೆ ಜೀವಂತವಾಗಿ. ಆದರೆ ಧಾರಾವಾಹಿಗಳು ಕೆಲವು ಹೊರತು ಒಂದು ಸಮುದಾಯವನ್ನು ಮಾತ್ರ ಪ್ರತಿನಿಧಿಸ್ತವೆ ಅನ್ನೋದು ಅಚ್ಚರಿ. ನಾವೆಲ್ಲರೂ ಅಸಹಾಯಕರು, ಕರ್ನಾಟಕದ ನಾಡಿನ ಜನತೆ ಅಸಹಾಯಕರು. ಸಂಕ್ರಾಂತಿ ಅಂತ ಒಂದು ಧಾರಾವಾಹಿಯ ಹೊರತು ಮತ್ತೊಂದನ್ನು ನಾವು ನೋಡಲಿಲ್ಲ. ಕೊಲ್ಲುವವರು, ಇರಿಸೆ, ಮನೆ ಒಳಗೆ ಚೂರಿಗಳು, ಬೆನ್ನು ಹಿಂದೆ ಚೂರಿಗಳು. ಪ್ರಶ್ನೆ ಅರ್ಥ ಆಯ್ತು ಸರ್? ಅಲ್ಲ ಕಟ್ ಮಾಡಬೇಡಿ, ದಯವಿಟ್ಟು ಕೇಳಿ. ಈ ವಾಯ್ಸಿಗೆ ಬೆಲೆ ಇರಬೇಕು. ಈ ವಾಯ್ಸಿಗೆ ಇಸ್ಮಾಯಿಲ್ ಒಡಲು ಅದೇ ಇರಬಹುದು. ಕೇಳಿ ನೀವು, ನಾನೇನು ಹೆಚ್ಚು ಹೇಳಲ್ಲ. ಈ ವಾಯ್ಸಿಗೆ ಬೆಲೆ ಇದೆ. ಅಲ್ಲಿ ತೀರ್ಮಾನಿಸೋರು ಈ ಯಾವುದನ್ನು ಕೇಳುವುದಿಲ್ಲ. ಅವರು ದುಡ್ಡು ಇಲ್ಲಿಟ್ರೆ ಅದು ತಗೊಂಡು ನಾನು ಬೇಬ್ನಾಗ ಇಟ್ಕೊಂಡು ಹೋದ್ರೆ ನಾನೇನು ಕೇಳಲ್ಲ. ಅದು ಸಾಂಸ್ಕೃತಿಕವಾಗಿ ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ಸರ್, ಅದಕ್ಕೆ ಉತ್ತರ ಕೊಡ್ತೀವಿ. ದಯವಿಟ್ಟು ಇನ್ನೊಬ್ಬರಿಗೆ ಕೊಡ್ತೀವಿ. ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ನಮ್ಗೆ. ಇಲ್ಲ, ಒಂದು ನಿಮಿಷ ಬಿಡಿ. ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಇದನ್ನು ಈ ಥರದ ಪ್ರಶ್ನೆಗಳನ್ನ ಒಟ್ಟಿಗೆ ತಗೊಂಡ್ಬಿಡೋಣ. ಅಲ್ಲ, ದ್ವೇಷ ಹಿಂಸೆ ಮಾತ್ಸರ್ಯ ಮತ್ತು ಲೇಡಿ ವಿಲನ್ ಇದು ಇಲ್ಲದ ಸೀರಿಯಲೇ ಇಲ್ಲ. ಯಜಮಾನರು ಮತ್ತು ಬಂಗಾರದ ಮನುಷ್ಯ ಅಂತ TRP ಜಾಸ್ತಿ ಬರುವುದಿಲ್ಲ ಅಂತ, TRP ಜಾಸ್ತಿ ಬರುವ ಹಾಗೆ ಮಾಡಬೇಕು. ಮುಂಗಾರು ಮಳೆ ಹೇಗೆ ಸಕ್ಸಸ್ ಆಯಿತು, ಅದೇ ಥರ ಯಾಕೆ ಸೀರಿಯಲ್ ಮಾಡಲಿಕ್ಕೆ? ಥ್ಯಾಂಕ್ ಯು ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಮೊದಲನೇದು, ತಾವು ಮುಂಗಾರು ಮಳೆ ನಂತರ ಪಿಕ್ಚರ್ ನೋಡಿಲ್ಲ ಮತ್ತು ಯಜಮಾನರ ನಂತರ ಧಾರಾವಾಹಿಗಳನ್ನೂ ನೋಡಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಇದೆ, ಅದನ್ನು ಮತ್ತೆ ಮಾತಾಡೋಣ. ಒಂದು ನಿಮಿಷ. ಹಲೋ,
ಇಸ್ಮೈಲ್ ಅವರು ಒಂದು ಮಾತು ಹೇಳಿದ್ರು, ವಾರ್ ಅಂಡ್ ಪೀಸ್ಗೂ ರಾಮಾಯಣ ದರ್ಶನಮ್ಗೂ ಇಲ್ಲ ಇಲ್ಲ ಅದು ಇಲ್ಲ 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 ಪರವಾಗಿಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ. ಹಾಂ ಹೌದೌದು, ಆಯಿತು. ಮುಂದಿನ ಪ್ರಶ್ನೆ, ಒಂದು ನಿಮಿಷ. ನಿಮ್ಮ ಪ್ರಶ್ನೆಗೆ ಮೇಡಮ್ ಉತ್ತರಿಸ್ತಾರೆ, ಒಂದು ನಿಮಿಷ. ತುಂಬ ಹಿಂದೆನೇ ನೋಮ್ ಚಾಮ್ಸ್ಕಿ ಚಿಂತಕ ಹೇಳಿದ್ದಾನೆ, ದೂರದರ್ಶನ ಅಥವಾ ಟಿ ವಿ ಅನ್ನೋದು ಅದು ಸಂವಹನ ಮಾಧ್ಯಮ ಅಲ್ಲ, ಅದು ಒಂದು ದೃಶ್ಯ ಮಾಧ್ಯಮವೂ ಅಲ್ಲ, ಅದು ಒಂದು ಮಾರುಕಟ್ಟೆ. ಒಬ್ಬ ಗ್ರಾಹಕನಿಗೆ ತನ್ನ ಸರಕುಗಳನ್ನು ಮಾರ್ಕೊಳ್ಳೋಕ್ಕಿರುವಂಥ ಮಾರುಕಟ್ಟೆ. ಆ ಬ್ರ್ಯಾಕೆಟ್ಗೆ ಬಂದಮೇಲೆ ಇದೆಲ್ಲ ರೂಲ್ಸು ಅನ್ವಯ ಆಗೇ ಆಗುತ್ತೆ ಅಲ್ವಾ? ಇವಾಗ ರಸ್ತೆನಲ್ಲಿ ನಿಂತ್ಕೊಂಡು ಒಬ್ಬ 5 ರೂಪಾಯಿ ಖರ್ಚೀಫು ಮಾಡ್ತಾನೆ, 100 ರೂಪಾಯಿ ಖರ್ಚೀಫು ಮಾಡ್ತಾನೆ ಅಲ್ವಾ? ಅದು ಮಾರುಕಟ್ಟೆ. ಇವಾಗ ಟಿ ವಿ ಅದನ್ನು ದೊಡ್ಡ ಬ್ರ್ಯಾಕೆಟ್ನಲ್ಲೇ ನೀವು ಇಟ್ಕೊಂಡು ಈ ಥರ ಇದನ್ನು ಅವ್ರಿಗೆ ಬೆಟ್ಟು ತೋರಿಸೋದು ಇದೆ. ಯಾಕಂದರೆ ನಾನು ಇಲ್ಲಿ ಸುರಕ್ಷಿತವಾಗಿ ಕೂತ್ಕೊಂಡಿದ್ದೀನಿ, ಯಾಕಂದರೆ ನಾನು ಆ TRP ಆ ರೇಸಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಸುರಕ್ಷಿತವಾಗಿ ಕೂತಿದ್ದೀನಿ. ಆದರೆ ಅವ್ರಿಗಿರುವಂತಹ ಒತ್ತಡ ಮತ್ತು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಒಂದು ನೆಲೆಯಲ್ಲಿ ಅಂತ ಅನಿಸುತ್ತೆ ನನಗೆ. ಈ ಬಂದಿರೋ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗೆ ರಂಜನಿ ಮತ್ತು ವಿಕಾಸ್ ನಿಮ್ಗೆ ಏನಾದರೂ ಹೇಳಲಿಕ್ಕಿದ್ರೆ 2 ನಿಮಿಷದಲ್ಲಿ ಮುಗಿಸಿದ್ರೆ ನಾವು ಇದನ್ನು ಕನ್ಕ್ಲೂಡ್ ಮಾಡ್ಬೋದು. ರಂಜನಿ ಏನಾದ್ರು ಹೇಳಲಿಕ್ಕಿದೆ ನಿಮಗೆ? ಇವತ್ತು ನಾವು ಬುಕ್ ಬ್ರಹ್ಮ ಲಿಟ್ ಫೆಸ್ಟ್ನಲ್ಲಿ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲವನ್ನೂ ತರ್ಕಬದ್ಧವಾಗಿ ನೋಡಲು ಸಾಧ್ಯ ಇದೆ, ಯಾಕೆಂದರೆ ನಾವು ಆ ಜಾಗದಲ್ಲಿ ಕೂತಿದ್ದೀವಿ. ಆದರೆ ಅದನ್ನು ನಮಗೆ 100 ರೂಪಾಯಿ ಕೊಟ್ಟು 1,000 ರೂಪಾಯಿ ಕಂಟೆಂಟ್ ಕೊಡಿ ಅಂತ ಹೇಳಿದಾಗ, ಅಥವಾ 3 ದಿನ ಕೊಟ್ಟು 1 ವಾರದ ಎಪಿಸೋಡ್ ಬರೀರಿ ಅನ್ನುವಾಗ ಅದರ ಚಾಲೆಂಜಸ್ ಬೇರೆ ಇರುತ್ತೆ. ಮತ್ತು ಈಗ ಕೂತ್ಕೊಂಡು ನಾವು ಇಷ್ಟು ಮಾತಾಡಿದರೂ ಕೂಡ ಹೋಗಿ ಎಷ್ಟು ಹೊತ್ತು ಟಿ ವಿ ನೋಡಿರ್ತೀವಿ ಅನ್ನೋದು ನಮಗೆ ಗೊತ್ತಿದೆ. ನಾವೇನಿದ್ರೂ ಹೀಗಿರಬೇಕು ಅಂತ ಹೇಳ್ತಿದ್ದೀವಿ ಹೊರತು ಅದು ಹೇಗಿದೆ ವಾಸ್ತವ ಅನ್ನೋದು ಒಂದು 2 ಸಣ್ಣ ಒಂದು ಸ್ಮಾಲ್ ಲೈನ್ ಇದೆ, ಅದು ಆ ವಾಸ್ತವ ನಾವು ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲದರ ಹೊರತಾಗಿ ಖಂಡಿತ ನಮಗೆ ಸಾಮಾಜಿಕ ಕಳಕಳಿ ಇರಲೇಬೇಕು. ಯಾಕಂದರೆ ಒಂದು ಟಿ ವಿ ಅನ್ನೋದು ಲಕ್ಷಾಂತರ ಜನಕ್ಕೆ ಅದು ತಲುಪ್ತಾ ಇದೆ. ಅದರ ಬ್ಯಾಲೆನ್ಸ್ ಬಗ್ಗೆನೇ ಇಡೀ ಚರ್ಚೆ ಆಗಿತ್ತು ಅಂತ ನಾನು ನಂಬಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮತ್ತು ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ. ಅನೇಕ ವಿಚಾರಗಳನ್ನ ನಮಗೆ ಇವತ್ತು ಇಲ್ಲಿ ಚರ್ಚೆ ಮಾಡಲಿಕ್ಕಾಯಿತು. ಭಾಳ ಸಂತೋಷ ಆಯಿತು. ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಬಹುಮುಖ್ಯವಾದ ವಿಚಾರನ ನಮಗೆ ಒಂದಲ್ಲ ಒಂದು ಥರದಲ್ಲಿ ಪ್ರಸ್ತಾಪ ಮಾಡಲಿಕ್ಕೂ ಆಯಿತು. ಅಂದರೆ ಒಂದು ರಿಟರ್ನ್ ವರ್ಡ್ನ ಸುಪೀರಿಯಾರಿಟಿಯ ಬಗ್ಗೆ ಎಲ್ಲರೂ ಹೇಳಬೇಕಾಗಿತ್ತು, ಅದನ್ನು ಹೇಳಲಿಕ್ಕಾಯಿತು ನಮ್ಮ ಅಷ್ಟು ಜನಕ್ಕಂತೂ ಒಂದು ಅನ್ನಿಸ್ತು. ಎರಡನೇದು, ಕೆಲವರು ಹೌದು ಕುವೆಂಪು ಅವ್ರನ್ನ ಹೋಲಿಸಬಾರ್ದಿತ್ತು, ಟಾಲ್ಸ್ಟಾಯ್ನ ಹೋಲಿಸಬಾರ್ದಿತ್ತು, ಯಾಕೆ ಹೋಲಿಸಬಾರ್ದಿತ್ತು ಅನ್ನೋ ಪ್ರಶ್ನೆ ನಾನು ಹೊರಗಡೆ ಬಂದು ಮಾತಾಡೋಕ್ಕೆ ರೆಡಿ ಇದ್ದೀನಿ, ಇಲ್ಲ ಅಂತಲ್ಲ. ಏನಂದರೆ, ಒಂದನ್ನು ಎಳೆಯೋದು ಅಂತ ಹೇಳೋದು ಅದೊಂದು ಸಾಪೇಕ್ಷವಾದ ವಿಷಯ. ನಮಗೆ ಯಾವುದು ಎಳೆದಿದೆ ಅಂತ ಅನಿಸುತ್ತೆ, ಅನಿಸಲ್ಲ ಅನ್ನೋದನ್ನು ಹೇಳಲಿಕ್ಕಷ್ಟೇ ಆ ಒಂದು ರೂಪಕವನ್ನು ಬಳಸ್ತೆ. ಹಾಗಂತೇಳಿ ಅದು ಇದು 2 ಸಮಾನ ಅಂತಲ್ಲ, ಮತ್ತು ಸಮಾನ ಅಲ್ಲ ಅಂತನೂ ಅಲ್ಲ ಅಂತ ಕ್ಲಾರಿಫೈ ಮಾಡಿ ನಮ್ಮ ಸಮಯ ಮುಗಿತಾ ಬಂತು. ಸೊ ಇಷ್ಟೊತ್ತು ನಮ್ಮ ಜೊತೆ ಇದೆ ನಿಮ್ಗೆಲ್ರಿಗೂ ನಮಸ್ಕಾರ ಹೇಳ್ತಾ, ನನ್ನ ಎಲ್ಲ ಪ್ಯಾನಲಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ.